ಭಕ್ತರಿಗೆ, ಮಾಧ್ಯಮ ಮಿತ್ರರಿಗೆ, ವೀಕ್ಷಿಸ್ತಿರೋ ಎಲ್ಲ ಹಿರಿಯರಿಗೆ, ನನ್ನ ಅಕ್ಕ ತಮ್ಮರಿಗೆ, ಎಲ್ಲ ತಾಯಂದಿರಿಗೆ, ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರೆಸ್ ಮೀಟು ವಿಶೇಷ. ಏನಕ್ಕೆ ಅಂದ್ರೆ ನಮ್ಮ ಜೊತೆ ನಮ್ಮೆಲ್ಲರ ಪ್ರೀತಿಯ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಇದ್ದಾರೆ. ಸೊ ನನ್ನ ಜೊತೆ ನೀವೆಲ್ಲರೂ ಒಂದು ಸರಿ ಕಾಲ ಭೈರವ ಅಂದ್ವಿ. ಕಾಲ ಭೈರವ. ಎಸ್. ಸೊ ನಾನು ಇನ್ಫ್ಯಾಕ್ಟ್ ಸುದೀಪ್ ಸರ್ ಬಗ್ಗೆ ಎಲ್ಲೂ ಮಾತಾಡಿರಲಿಲ್ಲ, ಯಾಕೆಂದ್ರೆ ರಿಲೀಸ್ ಆದ್ಮೇಲೆ ಮಾತಾಡ್ಬೇಕು ಅನ್ಕೊಂಡಿದ್ದೆ. ಯಾಕೆ ನಾವು ಏನು ಸ್ಕ್ರೀನ್ ಶೇರ್ ಮಾಡಿದೀವಿ ಅದನ್ನೆಲ್ಲ ನೀವು ನೋಡಾದ್ಮೇಲೆ ನಮಗೆ ಮಾತಾಡೋದಕ್ಕೆ ಜಾಸ್ತಿ ಇರುತ್ತೆ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಸೀನಿಯರ್ ಆಕ್ಟರ್ಸ್ ಇಂದ ಏನ್ ಕಲಿತೆ ಅಂತ ಅದನ್ನ ನಾನು ಶೇರ್ ಮಾಡ್ತಿದ್ದೆ. ಸುದೀಪ್ ಸರ್ ಇಂದ ನಾನು ಏನ್ ಕಲಿತೆ ಅಂದ್ರೆ, ಒಂದು ಸೀನ್ ಆಯ್ತು. ಒಂದು ಸೀನ್ ಆಗಿದ ತಕ್ಷಣ ಇಡೀ ಎಂಟೈರ್ ಸೆಟ್ ಚಪಲೆ ಹೊಡೆದ್ರು. ಚಪಲೆ ಹೊಡೆದಿದ ತಕ್ಷಣ ಅವ್ರ ರಿಯಾಕ್ಷನ್ ಏನಾಯ್ತು ಅಂದ್ರೆ, ಓಕೆ ಥ್ಯಾಂಕ್ ಯು, ನೆಕ್ಸ್ಟ್ ಶಾಟ್ ಇರೋಣ ಅಂದ್ರು. ಸೊ ಇದರಿಂದ ನಾನೇನ್ ಕಲ್ತಿದ್ದು ಅಂದ್ರೆ, ಅಷ್ಟು ಜೀವನದಲ್ಲಿ ಅಷ್ಟು ಸಕ್ಸಸ್ ನೋಡಿದ್ರು, ಅಷ್ಟು ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ರು, ಫಸ್ಟ್ ಆಫ್ ಆಲ್ ಅವ್ರುಗಳ ತಲೆ ನಿಲ್ತಾ ಇದೆ, ಅದನ್ನ ನಾವು ಕಲಿಬೇಕು. ಸೊ ಬೇಸಿಕ್ ನಾನು ಸುದೀಪ್ ಸರ್ ಇಂದ ಕಲ್ತಿದ್ದೆ. ಅಫ್ಕೋರ್ಸ್ ಕೆಲವು ಶಾರ್ಟ್ಸ್ ಎಲ್ಲ ಅವ್ರ ಸ್ಟೈಲ್ ಅಲ್ಲಿ ಅವ್ರು ಸಿಂಪ್ಲಿಫೈ ಮಾಡ್ಕೊಂಡು ಅವ್ರ ಟೆಕ್ನಿಕಲ್ ಸ್ಟ್ರಾಂಗ್ ಆಗಿರೋದಕ್ಕೆ ಅವ್ರಿಗೆ ಒಂಚೂರು ಹಿಂಗ್ ಮಾಡ್ಬೋದ ಅಂತ ಹೇಳ್ಬೋದು. ಬಟ್ ಅದಲ್ಲದೆ ಆ ವ್ಯಕ್ತಿತ್ವಕ್ಕೆ ನಾವು ಎಲ್ರೂ ನಿಜವಾಗ್ಲೂ ನಾವು ಚಪ್ಪಾಳೆ ಹೊಡಿಬೇಕು. ಯಾಕಂದ್ರೆ I'm only hardly like 6 months old. So ಕೇಳಿದ ತಕ್ಷಣ ಈ ಫಂಕ್ಷನ್ ಅಷ್ಟೇ, ಸರ್ ನೀವು ತಂದ್ರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಅನ್ನೋದಕ್ಕೆ ಐ ವಿಲ್ ಬಿ ದೇರ್. ಬಟ್ ಅದನ್ನ ಸರಿ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಸರ್, ಇಟ್ ಮೀನ್ಸ್ ಅ ಲಾಟ್. ಅಂಡ್ ಏಪ್ರಿಲ್ 30ನೇ ತಾರೀಕು we are excited to watch you on screen after Max 2. It's okay. ಎಲ್ರಿಗೂ ನಮಸ್ಕಾರ. ಇವತ್ತು ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು. ಇವತ್ತಿನ ಪ್ರೆಸ್ ಮೀಟ್ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಇಷ್ಟು ದಿನ ಪ್ರೆಸ್ ಮೀಟ್ ಮಾಡಿದ್ವಿ, ಬಟ್ ಈ ಒಂದು ಪ್ರೆಸ್ ಮೀಟ್ ನನಗೆ ಪರ್ಸ್ನಲಿ ಇಟ್ಸ್ ವೆರಿ ವೆರಿ ಸ್ಪೆಷಲ್. ನನಗೆ ಐ ಕಾಂಟ್ ಸ್ಟಾಪ್ ಸ್ಮೈಲಿಂಗ್ ಅಂತಾನೆ ಹೇಳ್ಬೋದು. ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಎಸ್, ನಮ್ಮ ಒಂದು ಲಾಸ್ಟ್ ಸಾಂಗ್ ರಿಲೀಸ್ ಆಗ್ತಿದೆ. ಮೊದಲನೇದಾಗಿ ಟ್ರೇಲರ್ಗೆ ಅಷ್ಟು ಪ್ರೀತಿ ತೋರಿಸಿದ್ದಕ್ಕೆ ಥ್ಯಾಂಕ್ ಯು. ಪ್ರತಿ ಒಂದು ಪಾತ್ರ ಆಗಿರಲಿ ಅಥವಾ ಇಡೀ ಟ್ರೇಲರ್ಗೆ ತುಂಬಾ ಪ್ರೀತಿ ತೋರಿಸಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ಇವಾಗ ಇನ್ನೊಂದು ಹಾಡ್ ರಿಲೀಸ್ ಆಗ್ತಿದೆ. ಅಂಡ್ ಆಲ್ಸೋ ಇನ್ 2 ದಿನದಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, April 30th. ಪ್ಲೀಸ್ ಎಲ್ಲರೂ ಸಿನಿಮಾ ನೋಡಿ ಅಂಡ್ ಪ್ಲೀಸ್ ಕಂಟಿನ್ಯೂ ಟು ಶವರ್ ಯೋರ್ ಲವ್. ಥ್ಯಾಂಕ್ ಯು. ಡಾರ್ಲಿಂಗ್ ನಮಸ್ತೆ. ನೀವಿದ್ರೆ ನಮ್ಗೆ ಎನರ್ಜಿ, ಖುಷಿ, ಅದಕ್ಕೆ ಹಂಗೆಲ್ಲ ಮಾತಾಡೋದು. ನಾನು ಒಂಥರ ಪವರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದೀರಿ ಇವತ್ತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ಪೆಷಲ್ಲೇ ನಮಗೆ ಕೇಡಿ ಟೀಮ್ಗೆನೆ, ದುರಂಗ ಆಗ್ಲಿ, ರಿಷ್ಮಂಗ್ ಆಗ್ಲಿ, ಎಂಟೈರ್ ಕೇಡಿ ಚಿತ್ರಕ್ಕಾಗ್ಲಿ ಅಂಡ್ ಕೆವಿನ್ ಪ್ರೊಡಕ್ಷನ್ಗೂ ಕೂಡ ಇನ್ಕ್ಲೂಡಿಂಗ್ ಕೆವಿನ್ ಸಾರ್ಗಾಗ್ಲಿ ಎಲ್ಲಾರ್ಗು ನಮಗೊಂಥರ ಲೈಕ್ ಏನೋ ಆನೆಗೊಲ ಬಂದಂಗೆ, ಬಿಕಾಸ್ ಆಫ್ ಮೈ ಡಾರ್ಲಿಂಗ್ ಕಿಚ್ಚ ಸುದೀಪ್ ಅವರು. ಅವ್ರ ಬಗ್ಗೆ ನಾನು ಅಷ್ಟು ಹೇಳೋದೇನು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ ನಿಮ್ಗಳಿಗೆಲ್ಲ. ನನಗೆ ಅವ್ರ ಒಂಥರ ಬ್ರದರ್. ಯಾವುದೇ ಸಿನಿಮಾ ಹೊರತುಪಡಿಸಿ, ನನ್ನ ಸಿನಿಮಾಗಳು ಹೊರತುಪಡಿಸಿ ನನ್ನ ಪರ್ಸನಲ್ ಲೈಫಿಗೆ ಬಂದ್ರೆ ಯಾವುದೇ ವಿಷಯಕ್ಕೂ ಬಂದು ನಿಲ್ತಾರೆ. ಹಂಗೆ ಏನೇ ವಿಷಯ, ಯಾವುದೇ ವಿಷಯ ಆಗಲಿ. ಅಂಡ್ ನಾವು ತಪ್ಪು ಮಾಡಿದಾಗ ಗೊತ್ತಿದ್ದೇ ಹೇಳ್ತಾರೆ. ಅಂಡ್ ಕೈ ಕರ್ಕೊಂಡು ಹೋಗ್ತಾರೆ, ಬಂದ್ರು ಹಂಗ್ ಮಾಡ ಹಿಂಗ್ ಮಾಡ, ಬಾ ಚಿನ್ನ ಅವೆಲ್ಲ ನಡೀತಾವ, ಬಾ ಚಿನ್ನ ಹೋಯ್ತಾರ ಚಿನ್ನ, ತಲೆ ಕೆಡಿಸ್ಕೊಬೇಡ ನೀನು ಅನ್ನೊಂದು ಸ್ಪೋರ್ಟಿವ್ ಆಗಿ ನನ್ಗೆ ಹೇಳ್ತೀರಾ. ಥ್ಯಾಂಕ್ ಯು ಡಾರ್ಲಿಂಗ್, ಲವ್ ಯು. ಅಂಡ್ ನನ್ನ ಏಕಲವ್ಯ ಚಿತ್ರ ಸ್ಟಾರ್ಟ್ ಮಾಡಿದಾಗ ನಾನೆಲ್ಲೂ ಹೇಳಿಲ್ಲ ಇದನ್ನ. ಏಕಲವ್ಯ ಸ್ಟಾರ್ಟ್ ಮಾಡಿದ ತಕ್ಷಣ ಫೋನ್ ಮಾಡಿದ್ರು ಅವರೇ. ಫೋನ್ ಮಾಡ್ಬಿಟ್ಟು
ಏನ್ ಚಿನ್ನ ಸ್ಟಾರ್ಟ್ ಮಾಡ್ತೇವೆ. ಡಾರ್ಲಿಂಗ್, ಇದು ನಮ್ಮ ಮೇಡಮ್ ಅವ್ರ ತಮ್ಮನ ಇಂಟ್ರೊಡ್ಯೂಸ್ ಮಾಡ್ತೇವೆ. ಓಕೆ, ನಾನೇನ ಬರ್ಬೇಕಾ ಹೇಳು, ಯಾವ ಬರ್ಬೇಕು, ಎಷ್ಟು ದಿನ ನಾ ಶೂಟಿಂಗ್ ಬರ್ಬೇಕು ಹೇಳು, ನಾ ಬರ್ತೀನಿ ಅಂದ್ರು. ನಾನು ಕೇಳಲಿಲ್ಲ, ನಿಜ ಕೇಳಲಿಲ್ಲ. ಅಂದ್ರೆ ಅವ್ರ ಮೇಲೆ, ಅವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ, ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸ ಅದು. ನಾನು ಅವಾಗ್ಲೇ ಹೇಳ್ದೆ, ಡಾರ್ಲಿಂಗ್ ಇಲ್ಲ, ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಾನು ಆತರ ಯಾವುದೇ ಕಾರಣಕ್ಕೂ ಯಾವುದೇ ವಿಷಯಕ್ಕೂ ನಿಮ್ಮನ್ನ ನಂಗೆಲ್ಲ ಯೂಸ್ ಮಾಡೋದೇ ಇಲ್ಲ ಡಾರ್ಲಿಂಗ್, ಪ್ಲೀಸ್ ಸಾರಿ. ಯಾಕಂದ್ರೆ ನನಗೆ ಗೊತ್ತು ವಾಟ್ ಇಸ್ ಸುದೀಪ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಯಾವತ್ತಿನ ಅವ್ರನ್ನ ಏನೋ ಅಂತೀವಲ್ಲ ಕನ್ನಡದಲ್ಲಿ ಹೇಳ್ಬಿಡ್ತೀನಿ, ಯೂಸ್ ಮಾಡ್ಕೊಳ್ಳ, ಇದು ನಾನು ಬಳಸ್ಕೊಳ್ಳಲ್ಲ ಬೇರೆ ಯಾವುದೇ ರೀತಿ ಅವ್ರನ್ನ. ಬಟ್ ಇದಕ್ಕೆ ಫೋನ್ ಮಾಡಿದೆ, ಡಾರ್ಲಿಂಗ್ ಮೀಟ್ ಮಾಡ್ಬೇಕು ಈ ತರ ಕೇಳಿ, ನಮಗೆ ಗೊತ್ತು ಚಿನ್ನ ಏನ್ ಮಾಡ್ಬೇಕು, ನನ್ ಮಗ ನೀನ್ ಬರ್ತೀಯ, ಏನೋ ಒಂದು ಇಟ್ಕೊಂಡ್ ಬರ್ತೀಯ, ಬಾ ಬಾ ಅಂದ್ರು. ಅಂಡ್ ಹೋದೆ, ಹೇಳ್ದೆ ಡಾರ್ಲಿಂಗ್ ಈ ತರ ಇದೆ ಅಂತ. ಆಯ್ತು ಚಿನ್ನ, ಸರಿ ಮಾಡೋ, ನೀನು ಇದೆಯಾ, ಧ್ರುವನ ಇದ್ದಾನೆ, ಪರವಾಗಿಲ್ಲ ಮಾಡೋ, ತೊಂದ್ರೆ ಇಲ್ಲ, ಬರ್ತೀನಿ ನೋಡಿ ಚಿನ್ನ, ಎಷ್ಟು ಸಾವಿರ ಬೇಕು ನಾನು ಹೇಳು, ಬರ್ತೀನಿ ಅಂದ್ರು. ಥ್ಯಾಂಕ್ ಯು ಡಾರ್ಲಿಂಗ್, ರಿಯಲಿ. ಅಂಡ್ ಕಾಲಭೈರವನಾಗಿ ಕೇಳಿಗೆ ಅಬ್ಬರಿಸಿದ್ರು. ಎಸ್ಪೆಷಲಿ ಈ ಪಾತ್ರನ ಸ್ಕ್ರೀನ್ ಮೇಲೆ ನೋಡಿದ್ರೆ ಮಜಾ, ಒಂದು ಅದ್ಭುತ. ತುಂಬಾ ವೈಲೆಂಟ್ ಅಂತೀವಲ್ಲ, ವೈಲೆಂಟ್ ಕ್ಯಾರೆಕ್ಟರ್. ಒಂದು ಕಾಲಭೈರವ ಅಂದ್ರೆ ಸಹ ನಿಮ್ಗೆಲ್ಲರೂ ಗೊತ್ತೇ ಇದೆ, ಶಿವನ ಮತ್ತೊಂದು ರೂಪ, ಹಿಂದೂ ಶಿವ. ಸೊ ಅವನ ರೂಪ ಅದು. ಆ ಪಾತ್ರ ನಮ್ಮ ಡಾರ್ಲಿಂಗ್ ಮಾಡಿದ್ದಾರೆ. ಸೊ ಸ್ಟಾರ್ಟ್ ಆಗಿದೆ, ನಾನು ಫುಲ್ ಇದನ್ನ ಅಂತಿಲ್ಲ. ಅಲ್ಲಿ ಕೇಳಿದ ತಕ್ಷಣ ಬಂದು ನೋಡಿ ಸಪೋರ್ಟ್ ಮಾಡಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅಂಡ್ ಥ್ಯಾಂಕ್ ಯು ಡಾರ್ಲಿಂಗ್. ಡಾರ್ಲಿಂಗ್ ನೀವು ಬರಬೇಕು ಅಂದ ತಕ್ಷಣ ಆಯ್ತು ಚೆನ್ನಾಗಿ ಬರ್ತೀನಿ. ನಗ್ನಗ್ತಾ ಯಾವುದೇ ವಿಷಯ ಆಗ್ಲಿ ವಿಡಿಯೋ ಕಾಲ್ ಮಾಡ್ತಾರೆ, ಕೇಳಿದ ತಕ್ಷಣ ಆಯ್ತು ಕಣ, ಹಾ ಓಕೆ, ಅಲ್ಲ ಡಾರ್ಲಿಂಗ್ ಹಂಗೆ, ಡಾರ್ಲಿಂಗ್ ಇದು ಹಿಂಗೆ, ಡಾರ್ಲಿಂಗ್ ಆಯ್ತು ಓಕೆ ಚಿನ್ನ. ಅಂದ್ರೆ ಅದೊಂದು ತುಂಬಾ ಸ್ಮೈಲು, ತುಂಬಾ ಸಟ್ಲ್ ಆಗಿ ಹೇಳ್ತಾರೆ. ಅದೇ ನಮ್ಗೆ ಇನ್ಸ್ಪಿರೇಷನ್. ಅಂಡ್ ಥ್ಯಾಂಕ್ ಯು ಡಾರ್ಲಿಂಗ್, ಬ್ರದರ್. ನಮ್ಗೆ ಯಾವಾಗ್ಲೂ ಎಲ್ಲಾ ರೀತಿ ಸಪೋರ್ಟ್ ಮಾಡಿದ್ದೀರಾ, ಬೆನ್ ತಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಡಾರ್ಲಿಂಗ್. ಇದ್ರ ಮೇಲೆ ನಮ್ಗೆ ಏನ್ ಹೇಳಿ, ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯ್ತು ನಮ್ಗೆ ಅವ್ರು ಬಂದಿದ್ದು. ಥ್ಯಾಂಕ್ ಯು. ಪಾತ್ರದ ಬಗ್ಗೆ ಹೇಳು, ಕತೆ ಬಗ್ಗೆ ಹೇಳು, ನನಗೆ ಕಳ್ಕೊಳಕ್ಕೆ ಏನಿಲ್ಲ, ಏನ್ ಹೇಳು. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಎಲ್ಲರಿಗೂ. ಫಸ್ಟ್ ನಾನು ಪ್ರೇಮ್ ಬಗ್ಗೆ ಹೇಳಕ್ ಇಷ್ಟಪಟ್ಟೆ ಬಿಡ್ತೀನಿ. ಯಾಕಂದ್ರೆ ಐ ಥಿಂಕ್ ಈಸ್ ಒನ್ ಪ್ಯಾಷನೆಟ್, ಒಬ್ಸೆಸ್ಡ್ ಫಿಲ್ಮ್ ಮೇಕರ್. ಆಗು ಹೋಗುಗಳ ಮಧ್ಯೆ ಒಂದು ಒಳ್ಳೆ ಸಿನಿಮಾ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಪ್ರಯತ್ನ ನಾನು ಇವಾಗಿಂದಲ್ಲ, ಅವರ ಮೊದಲನೇ ಸಿನಿಮಾದಿಂದ ನೋಡ್ಕೊಂಡ್ ಬಂದವರು. ಅಂಡ್ ಇವತ್ತವರೆಗೂ, ಆಸ್ ಯು ರೈಟ್ಫುಲಿ ಸೆಡ್ ಮ್ಯಾಮ್, ನನಗೆ ಅವರು ವ್ಯಕ್ತಿಯಾಗಿ ಇಷ್ಟ. ಅಂಡ್ ವ್ಯಕ್ತಿಯಾಗಿ ಇಷ್ಟ ಆದ್ಮೇಲೆ ಆ ವ್ಯಕ್ತಿಗೋಸ್ಕರ ನಾವ್ ಏನ್ ಬೇಕಾದ್ರೆ ಮಾಡ್ತೀವಿ. ಸೊ ಆಗಿರ್ಬೇಕಾದ್ರೆ ಕಾಲಭೈರವ ಇಸ್ ಜಸ್ಟ್ ಅ ಸ್ಮಾಲ್ ಬಬಲ್ ಆಫ್ ವಾಟ್ ವಿ ಕ್ಯಾನ್ ಡೂ ಫಾರ್ ಯು ಪ್ರೇಮ್. ಇಟ್ಸ್ ನಾಟ್ ದಟ್ ನಾವು ನಿಮಗೆ ಮಾಡ್ತಾರ ಉಪಕಾರ ಅಲ್ಲ, ನೀವು ಸಂಪಾದಿಸಿರೋದು ನಮ್ಮ ಪ್ರೀತಿನ, ನಮ್ದಲ್ಲ, ನಮ್ ತರ ತುಂಬಾ ಜನದ್ದು. ಓಕೆ, ಸೊ ಇಲ್ಲಿ ನಾನೇನು ಉಪಕಾರ ಮಾಡಿಲ್ಲ, ಅವ್ರು ಅವಾಗಿಂದ ಥ್ಯಾಂಕ್ಸ್ ಹೇಳ್ತಾ ಇದಾರೆ. ನನಗೆ ಹ್ಯಾಡ್ ದಿ ಆಪರ್ಚುನಿಟಿ, ಒಂದು ಕನ್ನಡ ಚಿತ್ರರಂಗದಲ್ಲಿ ಬಹಳ ಅದ್ದೂರಿಯಾದಂತ ಒಂದು ಸಿನಿಮಾ ಮೂಡು ಬರ್ತಾ ಇದೆ ಅಂತ ಗೊತ್ತಿತ್ತು, ಕೇಡಿ ಅಂತ ಗೊತ್ತಿತ್ತು, ನನ್ನ ಸಹೋದರ ಧ್ರುವ ಅದಕ್ಕೆ ನಾಯಕ ನಟ ಅಂತ ಗೊತ್ತಿತ್ತು. ಆದ್ರೆ ಅಷ್ಟು ದೊಡ್ಡ ಸಿನಿಮಾ ಆಗ್ಬೇಕಾದ್ರೆ ನಾವು ಎಲ್ಲೊಂಚೂರು ಇರ್ಬೇಕೆ. ಕನ್ನಡದ ಯಾವುದೋ ಒಂದು ದೊಡ್ಡದ್ರಲ್ಲಿ ನಾವೊಂದು ಚಿಕ್ಕದಾಗಿರೋಣ ಅಂದ್ಕೊಂಡು ಬಂದಿದ್ ನಾವು. ಸೊ ದಟ್ಸ್ ಆಲ್ ಇಟ್ ಇಸ್. ಅಂಡ್ ಪ್ರೆಸ್ ಮೀಟ್ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಇದ್ರ ಮೇಲೆ ಹೇಳಕ್ಕೆ ಏನು ಇಲ್ಲ ನನಗೆ, ಬಿಕಾಸ್ ಐ ಥಿಂಕ್ ಯು ಹ್ಯಾವ್ ಟು ಸಿ ದ ಫಿಲ್ಮ್. ಬಟ್ ಇಟ್ ವಾಸ್ ಗ್ರೇಟ್, ವೆರಿ ಬಿಗ್ ಯೂನಿಟ್. ಅಂಡ್ ಆಫ್ ಕೋರ್ಸ್ ಚಿರು, ಧ್ರುವ್, ಇವರೆಲ್ಲರೂ ಬಹಳ ವರ್ಷದಿಂದ ನೋಡ್ಕೊಂಡ್ ಬಂದವ್ ನಾನು. And it was a great opportunity to be even in the same frame with you, Dhruv. It was nice to work with you. And ನಿಮ್ಮ ಅಣ್ಣನೊಟ್ಟಿಗೂ ಮಾಡಿದ್ದೆ, ನಿಮ್ಮೊಟ್ಟಿಗೂ ಮಾಡೋಂಥ ಅವಕಾಶ ಸಿಕ್ತು. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ವಂಡರ್ಫುಲ್ ಟೀಮ್. ಆ್ಯಂಡ್ ಪ್ರೇಮ್ ಎಲ್ಲಿರ್ತಾರೋ ಅಲ್ಲಿ ಅದ್ಭುತವಾದಂಥ ಒಂದು ಎನರ್ಜಿ ಇರುತ್ತೆ ಸೆಟ್ ಅಲ್ಲಿ. ದಟ್ ಮಚ್ ಐ ಕ್ಯಾನ್ ಸೇ. ನಾನು ವಿಲನ್ ಮಾಡಿದಾಗ ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ಹಿಮ್, ಬಿಕಾಸ್ ಸಿನಿಮಾ ಬಿಟ್ಟು ಆ ಪ್ರಪಂಚದಲ್ಲಿ ಬೇರೆ ಯಾರ ಬಗ್ಗೆ ಮಾತು ಬರಲ್ಲ, ಅನಾವಕಾಶವಾದಂಥ ಯಾವುದೇ ಒಂದು ವಿಚಾರಗಳಿರಲ್ಲ, ಯಾರ ಬಗ್ಗೆ ಕೆಟ್ಟದಿರಲ್ಲ. ಸಿನಿಮಾ 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 ಆಸ್ ಐ ಟೋಲ್ಡ್ ಯು, ಹೋಗು ಇದ್ದೇ ಇರುತ್ತೆ. ಬಟ್ ವರ್ಕಿಂಗ್ ವಿತ್ ಒನ್ ಪ್ಯಾಷನೆಟ್ ಪರ್ಸನ್, ನಮ್ಮ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಅದ್ರಲ್ಲಿ. ರೈಟ್.
ಸೊ ಇಟ್ಸ್ ಅನ್ ಆನರ್ ಪ್ರೇಮ್, ನಿಮ್ಮೊಟ್ಟಿಗೆ ವಾಪಸ್ಸು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಎಲ್ಲರಿಗೂ ನಾನು ನಮಸ್ತೆ ಹೇಳ್ತಾ that's about it. ನನ್ನ ಪ್ರೀತಿಯ ಬಾದ್ಶಾ ಕಾಲಭೈರವ ಎಂಟ್ರಿ ಆಗ್ಯಾರೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಡಾರ್ಲಿಂಗ್, ಥ್ಯಾಂಕ್ ಯು. ಏನಾದರೂ ಇದ್ರೆ ಮಾತಾಡೋಣ. ಸರ್ ನೀವು ಮೈಕ್ ಕೇಳಿ. ಓಕೆನಾ? ನಿಮ್ಮ ಸಿನಿಮಾ ಅಂದಮೇಲೆ ಒಂದು ಅದ್ದೂರಿತನ ಇದ್ದೇ ಇರುತ್ತೆ. ಎಲ್ಲೋ ಒಂದು ಕಡೆ ಕಾಲಭೈರವ ಅನ್ನೋ ಪಾತ್ರಕ್ಕೆ ಸುದೀಪ್ ಅವ್ರನ್ನೇ ನೀವು ಆಯ್ಕೆ ಮಾಡೋದಕ್ಕೆ ಕಾರಣ ಏನು? ಯಾಕಂದ್ರೆ ಅವ್ರ ಹಿಂದೆ ಆಲ್ರೆಡಿ ಕೃಷ್ಣ ಮುರಾರಿಯಲ್ಲಿ ವಿಷ್ಣು ಪಾತ್ರ ಮಾಡಿದರು, ಈಗ ಶಿವನ ಅವತಾರದಲ್ಲಿ ತಗೊಳ್ತಾ ಇದ್ರಿ. ಸೊ ಅದಕ್ಕೆ ಮೂಲ ಕಾರಣ ಏನು ಅಂತ? ಮೂಲ ಕಾರಣ ಅಂತ ಏನಿಲ್ಲ, ಕಾಲಭೈರವನಾಗಿ ನಂಗೆ ನೋಡಕ್ ನಂಗೆ ಅವ್ರ ಭಾಳ ಇಷ್ಟ ಆ ಪಾತ್ರ. ಯಾಕಂದ್ರೆ ಅವರ ಪರ್ಸನಾಲಿಟಿ ಆಗಲಿ, ಅವರ ಇದಕ್ಕಾಗ್ಲಿ ಆ ಪಾತ್ರ ಇನ್ಯಾರು ಕ್ಯಾರಿ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದಕ್ಕೆ ಕಾಲಭೈರವನಾಗಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಯಾಕಂದ್ರೆ ಅದು ಪವರ್ಫುಲ್ ಗಾಡ್. ಕಾಲಭೈರವ ಅಂತ ಇದ್ದಂಗೆ ಪವರ್ಫುಲ್ ಗಾಡ್. ಶಿವನ ಒಂದು ಅಂಶ ತುಂಬಾ ಸ್ಟ್ರಾಂಗ್. ಹೌದು. ಅಷ್ಟು ಸ್ಟ್ರಾಂಗ್ ಇರುವಂತ ಇನ್ನೊಬ್ಬ ಸ್ಟ್ರಾಂಗ್ ಹೀರೋ ಇಟ್ಕೊಂಡು ಕ್ಯಾರಿ ಮಾಡಿದ್ದೀರಾ. ಹೌದು. ಅದು ತುಂಬಾ ಜವಾಬ್ದಾರಿ. ಹೇಗೆ ನಿಭಾಯಿಸಿದಿರಿ? ತುಂಬಾ ಚೆನ್ನಾಗಿದೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದ್ಭುತವಾಗಿ. ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದು ಎಷ್ಟು ಪವರ್ಫುಲ್ ಇದೆ, ಅದೆಷ್ಟು ಕ್ಯಾರಿ ಮಾಡ್ತಾರೆ ಅಂತ. ಈ ಸುದೀಪ್ ಆಡಿಯನ್ಸ್ ಅಂದ್ರೆ ಅವ್ರ ಫ್ಯಾನ್ ಫಾಲೋವರ್ಸ್ ಆಗಿ ಜನರಲ್ ಆಗಿ ಎಲ್ಲರೂ ನೋಡೋಗೆ, ಸೊ ಏನು ಹೆಚ್ಚು ಆ ಒಂದು ವಿಜುವಲ್ ಟ್ರೀಟ್ಮೆಂಟು ಎಷ್ಟು ಹ್ಯಾಪಿ ಸಿಗ್ಬೋದು ನಿಮ್ಮ ಪ್ರಕಾರ? ಅದ್ಭುತವಾಗಿದೆ. ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ನಾನು ಇಲ್ಲೇ ಹೇಳ್ಬಿಟ್ರೆ ಯಾರು ಥಿಯೇಟರ್ಗೆ ಬರ್ತೀರಾ, ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಹಿಂಗೆ ಹಿಂಗೆ ಅಂತ ಅಲ್ವಾ, ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಆ ಒಂದು ಅವರ ಒಂದು ಸ್ಟೈಲು ಮತ್ತೆ ಕಾಲಭೈರವನ ಪಾತ್ರ ಅದಂತೂ ನೋಡಿದ್ರೆ ಮತ್ತೆ ಮೈ ರೋಮಾಂಚನ ಆಗುತ್ತೆ. ಅದಂತೂ ಹೇಳಕ್ ಇಷ್ಟಪಡ್ತೀನಿ ನಾನು. ಹಂಗೆ ಕೇಳಲ್ಲ. ಪ್ರೇಮ್ ಸರ್ ಜೊತೆಗೆ ಆಲ್ರೆಡಿ ನೀವು ವಿಲನ್ ಸಿನಿಮಾ ಮಾಡಿದ್ರಿ. ಅಂದ್ರೆ ಅವಾಗ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಆಗಿದ್ರು ಕೂಡ ಒಂದಿಷ್ಟು ಪಾಸಿಟಿವ್ ನೆಗೆಟಿವ್ ಎಲ್ಲವನ್ನು ಕೂಡ ರೆಸ್ಪಾನ್ಸ್ ನ ಫೇಸ್ ಮಾಡೋಂಥ ಸಿಚುವೇಶನ್ಗಳು ಬಂತು, ಸನ್ನಿವೇಶಗಳು ಬಂತು. ಬಟ್ ಈ ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ಅದೇ ನಿರ್ದೇಶಕರ ಜೊತೆಗೆ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಅಂದ ತಕ್ಷಣ ನಿಮ್ಮಲ್ಲಿ ಕ್ಯಾಲ್ಕುಲೇಷನ್ ಏನ್ ಶುರು ಆಯ್ತು? ಸೊ ಮತ್ತೆ ಈಗ ಹೇಗೆ ಅನಿಸ್ತಾ ಇದೆ? ಕ್ಯಾಲ್ಕುಲೇಷನ್ ಎಷ್ಟು ದಿನ ಬೇಕು ಅಂತ ಸ್ಟಾರ್ಟ್ ಆಯ್ತು. ಫಸ್ಟ್ ಅಲ್ಲಿ ಗೊತ್ತಾಯ್ತು ಇದು ಮಲ್ಟಿ ಸ್ಟಾರರ್ ಅಲ್ಲ, ಗೆಸ್ಟ್ ಅಂತ. ಅಲ್ಲಿಗೆ ಕ್ವಶನ್ಸ್ ಮುಗಿದೋಯ್ತು. ಹೋದೆ, ಮಾಡಿದೆ, ಬಂದೆ. ಕ್ಯಾಲ್ಕುಲೇಷನ್ ಏನು ಬರಲಿಲ್ಲ. ಕ್ಯಾಲ್ಕುಲೇಷನ್ ಬರೋದು ಅವ್ರು ಫೋನ್ ಹಾಕ್ಬಿಟ್ಟು ನಿನ್ನೊಂದು 50 ದಿನ ಬೇಕು ಅಂದ್ರೆ ಫಸ್ಟ್ ಧ್ರುವ್ ಫೋನ್ ಆಗ್ತಾ ಇದ್ದ ಅವಾಗ, ನಿನ್ ಕತೆ ಏನು ನನ್ ಕತೆ ಏನು ಅಂತ. ಇಲ್ಲಿ ಏನಿಲ್ಲ, 3 to 4 days ಕೇಳಿದ್ರು, ಹೋದೆ, ಮಾಡಿದೆ, ಬಂದೆ ಅಷ್ಟೇ ಸರ್. ಅಂದ್ರೆ ಸರ್ ಅದೇ ಈಗ ಸ್ಟಾರ್ಗಳು ಸಹಜವಾಗಿ ಸ್ಟಾರ್ ವಾರ್, ಫ್ಯಾನ್ ವಾರ್ ಇದೆಲ್ಲವನ್ನು ಕೂಡ ನೋಡಿದ್ವಿ. ಅಂತದ್ದೇ ಒಂದು ಸನ್ನಿವೇಶಗಳನ್ನು ಸಾಕಷ್ಟು ಸಂದರ್ಭದಲ್ಲಿ ಫೇಸ್ ಮಾಡಿದ್ರಿ. ಸೊ ಪರ್ಟಿಕ್ಯುಲರ್ ಆಗಿ ನಿಮ್ಮ ಫ್ಯಾನ್ಸ್ ಈ ಸಿನಿಮಾ ನೋಡಕ್ ಬರುವಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಅಂದ್ರೆ ಈಗ ಸ್ಟಾರ್ ವಾರ್ಸ್ಗೂ ಇದಕ್ಕೂ ಏನ್ ಸಂಬಂಧ? ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್, ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್. ಸರ್ ಅಂದ್ರೆ ಫ್ಯಾನ್ಸ್ ಏನು ಅಂತ ಹೇಳಿದ್ರಿ, ಅದಕ್ಕಿಂತ ಸ್ಟಾರ್ ವಾರ್ಸ್ ಅಂದ್ರೆ ಎರಡು ಪ್ರಶ್ನೆ. ಸರ್ ಈಗ ಒಂದು ಸಿನಿಮಾದಲ್ಲಿ ಅವರ ಫೇವರೇಟ್ ಸ್ಟಾರ್ ಇದ್ದಾಗ ಸಹಜವಾಗಿ ಒಂದು ಕಂಪಾರಿಸನ್ ಶುರುವಾಗುತ್ತೆ. ನಮ್ಗೆ ಈ ಪಾರ್ಟ್ ಅಲ್ಲಿ ಇವ್ರು ಇರ್ಬೇಕಿತ್ತು, ಈ ತರ ಡೈಲಾಗು ಅದೆಲ್ಲವನ್ನು ನೀವು ಆಲ್ರೆಡಿ ಒಂದಿಷ್ಟು ಸಂದರ್ಭದಲ್ಲಿ ಫೇಸ್ ಮಾಡಿದಾರಲ್ಲ. ಸೊ ಅಭಿಮಾನಿಗಳಿಗೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಫಸ್ಟ್ ಹೇಳ್ಬಿಟ್ಟೆ, ಧ್ರುವ್ ಸರ್ಜಾ ಅವರು 130 ದಿನ ಕೆಲಸ ಮಾಡಿದ್ದಾರೆ, ನಾನು ಬರೀ 3 ದಿನ ಕೆಲಸ ಮಾಡಿದ್ದು ಅಂತ. ಅವಾಗ 3 ದಿನದಲ್ಲಿ ಇನ್ನು ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ? ಅಷ್ಟೇ, ಬರ್ತಾ ಇರ್ಬೇಕು, ಮಾಡ್ತಾ ಇರ್ಬೇಕು, ಓದ್ತಾ ಇರ್ಬೇಕು. ಹೀರೋ ಅವರೇ, ಮುಗೀತಲ್ಲಿ. ಸುದೀಪ್ ಸರ್, ಎಸ್ ಮ್ಯಾಮ್. ಕಾಲಭೈರವ ಹಾಗೂ ಸುದೀಪ್, ಸೊ ಇಬ್ರಲ್ಲಿ ಮೋಸ್ಟ್ ಡೇಂಜರಸ್ ಯಾರು? ಎದುರುಗಡೆ ಯಾರು ನಿಂತಿದ್ದಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತಮ್ಮ. ನನ್ನ ಹತ್ರ ಏನಿಲ್ಲ. ಎದುರುಗಡೆ ರಾಧೆ ನಿಂತಿದ್ರೆ ಕೃಷ್ಣ ಆಗ್ತೀವಿ, ಇನ್ಯಾರೋ ನಿಂತಿದ್ರೆ ಕಾಲಭೈರವ ಆಗ್ತೀವಿ, ಹೊಸ್ಕೊಂಡು ನಿಂತಿರೋದ್ರೆ ಅಡ್ಗೆಯವ್ರು ಆಗ್ತೀವಿ, ಬೌಲಿಂಗ್ ಮಾಡೋರಾದ್ರೆ ಬ್ಯಾಟ್ಸ್ಮನ್ ಆಗ್ತೀವಿ. ಅಷ್ಟೊಂದು ಮುಗಿದೋಗುತ್ತೆ. ಜೆಂಡರ್ ಚೇಂಜ್ ಆಗಿದ್ರೆ? ಜೆಂಡರ್ ಚೇಂಜ್ ಆಗಿದ್ರೆ? ಜೆಂಡರ್ ಚೇಂಜ್ ಆಗಿದ್ದಿನ ಮಾತಾಡೋಣ. ಎನಿ ಡೌಟ್ಸ್? ನೋ. ಐ ಆಮ್ ವೆರಿ ಶ್ಯೂರ್. ಧ್ರುವ ಸರ್, ಇದು ನಿಮ್ ಗಮನಕ್ಕೆ ಇದೆಯೋ ಇಲ್ಲೋ, ಬಟ್
ದ ಫಸ್ಟ್ ಟೈಮ್ ಫ್ಯಾನ್ಸ್ ವಾರ್ಗೆ ಬ್ರೇಕ್ ಹಾಕಿ ಸಪೋರ್ಟ್ ಮಾಡ್ತಾ ಇದ್ದಾರೆ KD ಸಿನಿಮಾಗೆ. ಅಂದ್ರೆ ವಿಷ್ಣುವರ್ಧನ್ ಸರ್ ಇರಬಹುದು, ದರ್ಶನ್ ಸರ್ ಹಾಗೂ ಅಪ್ಪು ಸರ್ ಫ್ಯಾನ್ಸ್ 3 ಜನ ಸೇರ್ಕೊಂಡು KD ಸೆಲೆಬ್ರೇಷನ್ ಅಂದ್ರೆ 350 ಟಿಕೆಟ್ಗಳನ್ನ ಈಗಾಗಲೇ ನಿಮ್ಮ ಅಭಿಮಾನಿ ಒಬ್ರು ಖರೀದಿಸಿದ್ದಾರೆ. ಸೊ 4 ಜನ ಫ್ಯಾನ್ಸ್, ಸ್ಟಾರ್ ಫ್ಯಾನ್ಸ್ ಸೇರ್ಕೊಂಡು ಈ ಸಿನಿಮಾವನ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ, ಅಂದ್ರೆ ನಿರ್ಧಾರ ಕೂಡ ಮಾಡಿದ್ದಾರೆ. ಏನ್ ಹೇಳ್ತೀರಾ ಈ ಒಂದು ಫ್ಯಾನ್ಸ್ ವಾರ್ಗೆಲ್ಲ ಬ್ರೇಕ್ ಹಾಕಿ ಎಲ್ಲ ಒಟ್ಟಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಒಂದು ಸಿನಿಮಾನ? ಖುಷಿ ಆಗುತ್ತೆ ಮೇಡಮ್. ಅಂದ್ರೆ ಎಲ್ಲ ನೀವು ಹೇಳ್ದಂತ ಎಲ್ಲ ಸೀನಿಯರ್ ಆಕ್ಟರ್ಸ್ ಫ್ಯಾನ್ಸ್ ಒಂದು ಸಿನಿಮಾ ನೋಡ್ತಾ ಇದ್ದಾರೆ ಅನ್ನೋದು ಖುಷಿ ವಿಚಾರ. ಇನ್ನೊಂದು ಕ್ವೆಶ್ಚನ್ ಏನ್ ಮೇಡಮ್? ಫ್ಯಾನ್ಸ್ ವಾರ್ ಅನ್ನುವಂಥದ್ದು ಯಾವಾಗಲೂ ಸಿನಿಮಾ ರಿಲೀಸ್ ಆದಾಗ, ದೊಡ್ಡ ಸ್ಟಾರ್ ಸಿನಿಮಾಗಳು ರಿಲೀಸ್ ಆದಾಗ ಬಂದೇ ಬರ್ತಿತ್ತು, ಅದರಲ್ಲೂ ಸಹ ನೀವು ಹಿಂದೆ ಫೇಸ್ ಮಾಡಿರುವಂಥದ್ದು. ಬಟ್ ಈಗ ಅವರೇ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಎಷ್ಟು ಖುಷಿ ಕೊಡುತ್ತೆ. ಒಂದು ಪಾಸಿಟಿವ್ ವೈಬ್ ಕಾಣಿಸ್ತಾ ಇದೆ ಸಿನಿಮಾ ರಿಲೀಸ್ಗೂ ಮೊದಲೇ. ತುಂಬಾನೇ ಖುಷಿ ಆಗ್ತಾ ಇದೆ ಮೇಡಮ್. ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನಿಜಕ್ಕೂ ತುಂಬಾನೇ ಖುಷಿ ಆಗ್ತಾ ಇದೆ. ನಿಮ್ಮ ಮೂಲಕ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಜೆನ್ಯೂನ್ಲಿ ಥ್ಯಾಂಕ್ ಯು ಸರ್. ಸಿನಿಮಾ ಟೈಟಲ್ಗೆ KD ಅಂತ ಫುಲ್ ಫಾರ್ಮ್ ಅಂತ ಕೇಳಿದಾಗ ಏನಾದ್ರು ಅರ್ಥ ಮಾಡ್ಕೋಬಹುದು ಅಂತ ಸರ್ ಹೇಳಿದ್ರು. ಈಗ KD ಕಿಚ್ಚ ಮತ್ತೆ ಧ್ರುವ ಅಂತ ಕಾಂಬಿನೇಷನ್ ಅನ್ಕೋಬೋದಾ ಸರ್? ಜೊತೆ ಸಿನಿಮಾದಲ್ಲೊಂದು ಸರ್ ಕಡೆಯಿಂದ ಈಗ ಮದರ್ ಸೆಂಟಿಮೆಂಟ್ ಬಿಟ್ಟು ಬ್ರದರ್ ಸೆಂಟಿಮೆಂಟ್, ಧ್ರುವರನ್ನ ತಮ್ಮ ಅಂತ ಕರಿತೀರಿ. ಸೊ ಕಾಲ ಭೈರವ ಬಂದು ಹಣ್ಣನಾಗಿ ಬರ್ತಾರ ಈ ಸಿನಿಮಾಗೆ ಅಂತ? ಎಸ್, ಚೆನ್ನಾಗಿತ್ತು ಇದು. ಪ್ರೇಮ್ ಸರ್ ಇನ್ನು ಅಂದ್ರೆ ಸರ್ ಧ್ರುವ ಅವ್ರ ಬಗ್ಗೆ ಹೇಳೋದಾದ್ರೆ ತಮ್ಮ ಅಂತ ಪ್ರೀತಿಯಿಂದ ಮಾತಾಡ್ತೀರಿ. ಈಗ ನನ್ನ ಪರ್ಸನಲ್ ರಿಲೇಶನ್ಶಿಪ್ ಎಲ್ಲ ಸಿನಿಮಾದ, ಅದು ನಂಗೆ ಗೊತ್ತಾಗಿಲ್ಲ. ಸಿನಿಮಾದಲ್ಲಿ ಏನು ಸರ್, ಈಸ್ ಅ ಸ್ಟಾರ್, ಈಸ್ ಅ ವೆರಿ ಬಿಗ್ ಪಾಪ್ಯುಲರ್ ನೇಮ್, ಈಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಫಾರ್ ಹಿಮ್ಸೆಲ್ಫ್. ಆ್ಯಂಡ್ ಅವರು ತೆಗಿತಾರ ಬಡ್ಜೆಟ್ಸ್ ಅಲ್ಲಿ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಅವರ ಒಂದು ನಿಲುವು, ಚಿತ್ರರಂಗದಲ್ಲಿ ಇರುವಂಥ ನಿಲುವು. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಹಿ ಈಸ್ ಡೂಯಿಂಗ್. ಎಷ್ಟು 6 ಫಿಲ್ಮ್ಸ್, 6th ಇದು 6ನೇ ಸಿನಿಮಾಗೇನೆ ಇವತ್ತು ಈ ವೆಚ್ಚದ ಒಂದು ಸಿನಿಮಾ ತೆಗಿತಾ ಇದ್ದಾರೆ. 6ನೇ ಸಿನಿಮಾಗೆ ಈ ಬಡ್ಜೆಟ್ ಅಲ್ಲಿ ಒಂದು ಸಿನಿಮಾ ತೆಗಿತಾ ಇದ್ದಾರೆ ಅಂದಾಗ ಐ ಥಿಂಕ್ ಇಟ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್. ಇಲ್ಲಿ ಅದನ್ನು ನೋಡಿದಾಗ ಐ ಥಿಂಕ್ ವಿ ನೀಡ್ ಹೀರೋಸ್ ಲೈಕ್ ದ್ಯಾಟ್. ವಿ ನೀಡ್ ಈ ಥರ ಸಿನಿಮಾಗಳು ನಮ್ಮ ಚಿತ್ರರಂಗಕ್ಕೆ ಬೇಕು. ದುಡ್ಡು ಹಾಕುವಂಥ ಇಂಥ ನಿರ್ಮಾಪಕರು ಬೇಕು. ಇದನ್ನ ಸಪೋರ್ಟ್ ಮಾಡಿ ಒಳ್ಳೆ ರಿವ್ಯೂ ಬರೆಯುವಂಥ ನಿಮ್ಮಂಥ ಮಾಧ್ಯಮದವ್ರು ಬೇಕು. ಸೊ ಹೀಗಿರ್ಬೇಕಾದ್ರೆ ಇದೆಲ್ಲ ನಡೀತಾ ಇರುತ್ತೆ ಸರ್. ಸಹೋದರ ಅನ್ನೋದೇನಿದೆ, ನಾನು ಅವ್ರನ್ನ ಭಾಳ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದೀನಿ ಅವರಿಬ್ಬರನ್ನ. ಸೊ ಮೈ ಕೊಲಾಬರೇಷನ್ ವಿತ್ ದೆಮ್ ಆನ್ ಅ ಪರ್ಸನಲ್ ನೋಟ್ ಇಸ್ ಆನ್ ಅ ಡಿಫ್ರೆಂಟ್ ಲೆವೆಲ್. ಸೊ ಅವರು ನಾವು ಮಾತಾಡ್ಕೋತಾ ಇರ್ತೀವಿ, ಯಾವಾಗಲೂ ಮಾತಾಡ್ಕೋದು ಏನು ಮಾಡ್ತಾ ಇದ್ದೀರಾ ಹಾಗೆ ಅಂತ. ಸೊ ದಟ್ ಡಸಂಟ್ ಮೀನ್ ನಾವು ಯಾವತ್ತು ಭೇಟಿಯಾಗಿ ಅಲ್ಲಿ ಸೇರೋಣ ಇಲ್ಲಿ ಸೇರೋಣ. ನೋ, ಐ ಡೋಂಟ್ ಥಿಂಕ್ ಸೊ. ಐ ರೆಸ್ಪೆಕ್ಟ್ ಹಿಸ್ ಟೈಮ್, ಹಿ ರೆಸ್ಪೆಕ್ಟ್ಸ್ ಮೈ ಟೈಮ್. ಬಟ್ ನಮ್ಮೆಲ್ಲರಿಗೂ ಒಂದು ಕರೆ ಮಾಡುವಷ್ಟು ಕಾಲ ಅಂತೂ ಎಲ್ಲರಿಗಿದೆ. ಕಾಲ ಭೈರವ. ಪ್ರೇಮ್ ಸರ್, ಇನ್ನೊಂದು ನಿಮ್ಮ ಸಿನಿಮಾಗಳಲ್ಲಿ, ಡೈರೆಕ್ಷನ್ ಸಿನಿಮಾಗಳಲ್ಲಿ ಬಹುತೇಕ ನಾಯಕರ ನೇಮ್ಗಳು ಸ್ಪಿರಿಚುವಲ್ ನೇಮ್ ಆಗಿರುತ್ತೆ. ಈಗ ರಾಮ, ಮಾದೇವ, ಮಾದೇಶ, ಕಾಲಭೈರವ, ಈ ಥರ. ಯಾಕೆ ಕಾರಣ ಏನು ಅಂತ? ಏನು ಹಳ್ಳಿಯಿಂದ ಬಂದನಲ್ವಾ ಸ್ವಲ್ಪ, ಅದರಿಂದ ಏನು ಐ ಥಿಂಕ್ ಸೊ. ಒಳ್ಳೇದ್ರಿ. ಇದು ಬಿಟ್ಬಿಟ್ಟು ಒಂದು ಹೀರೋಗೆ ಮಚ್ಚು, ಇನ್ನೊಂದಿಗೆ ಕೊಚ್ಚು ಅಂತ ಇದ್ರೆ ನಾವ್ ಏನಾಗಬೇಕೈತೆ? ನಾವು ಒಳ್ಳೊಳ್ಳೆ ಹೆಸರು ಇಡ್ತಾ ಇದಾರೆ, ತಲೆ ಕೆಡಿಸ್ಬೇಡಿ ಸುಮ್ಮನೆ. ಇಮ್ಯಾಜಿನ್, ಮಚ್ ಬಂದ, ಚೂರಿ ಸಿಕ್ಕದ, ಅಲ್ಲಿ ಬ್ಲೇಡ್ ಬಂದ್ರು, ಇವ್ರ ಮಧ್ಯದಲ್ಲಿ ಒಂದು ಪ್ರೇಮ ಪ್ರಸಂಗ, ಯಾಕಪ್ಪ ಇವರ ಪ್ರೀತಿಯಲ್ಲಿ ಮಳೆ ಹೋಗಿತು. ಸರಿ, ಇಲ್ಲಿ ಕಾಲಭೈರವ ಅಂತ ಹೇಳೋದು ಕಥಾನಾಯಕನಿಗೆ ಒಬ್ಬ ಮಾರ್ಗದರ್ಶಕ. ಸುದೀಪ್ ಸರ್, ನಿಮ್ಗೆ ಕಥಾನಾಯಕನಿಗೆ ಮಾರ್ಗದರ್ಶನ ಬರ್ತಾರೆ ಬಂದ ತಕ್ಷಣ ಕತೆ ಬದಲಾಗತ್ತಾ ಅಂತ ಎಲ್ಲಾದ್ರೂ ಪಾರ್ಟ್ 2 ಹಿಂಟ್ ಇಡೀ ಚಿತ್ರಕ್ಕೆ ಮಾರ್ಗದರ್ಶನ ಕೊಡೋದು ನಿರ್ದೇಶಕರು. ಅಲ್ಲ ಸರ್, ಕಾಲಭೈರವನಾಗಿ ಕೇಡಿಗೆ ನಾ ಹೇಳಿದ್ದು ಸರ್, ಕೇಡಿ ಪಾತ್ರಕ್ಕೆ ಮಾರ್ಗದರ್ಶಕನಾಗಿ ಕಾಲಭೈರವ ಬರ್ತಾರ, ಜೊತೆಗೆ ಪಾತ್ರದ ದಿಕ್ಕೇನಾದ್ರೂ ಬದಲಾಗತ್ತಾ? ಅದೇ ಉತ್ತರ ಕೊಡಕ್ಕೆ ಬಿಡ್ತಾ ಅಲ್ವಾ ನೀವು? ನಿಮ್ ಪ್ರಶ್ನೆ ನನಗೆ 5 ನಿಮಿಷದಿಂದ ಅರ್ಥ ಆಯ್ತು. ಚಿತ್ರಕ್ಕೆ ಮಾರ್ಗದರ್ಶನ ನಿರ್ದೇಶಕರು ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಳ್ಳೋದು. ಕಥೆ ಬರ್ದವ್ರು ಅವರು, ಪೋಣಿಸ್ಬೇಕಾದ್ರೆ ಅವರು. ನಾವು ಈ ಬುಟ್ಟಿ ಒಳಗಡೆ ಇರುವಂತಹ ಹೂವುಗಳು ಇರ್ತಾವ ಗೊತ್ತಾ, ಪ್ರತಿ ಕಲಾವಿದರು, ತಂತ್ರಜ್ಞರು, ಬೇರೆ ಎಲ್ಲರೂ ನಾವು ಆ ಬುಟ್ಟಿ ಒಳಗಿರುವಂತ ಚಿಕ್ಕ ಚಿಕ್ಕ ಹೂವು ಅಂದ್ರೆ ಅದನ್ನ ಪೋಣಿಸಿ ಹಾರ ಮಾಡೋರೆ ನಿರ್ದೇಶಕರು. ಅದು ದೇವ್ರ ಕುತ್ತಿಗೆಗೆ ಹಾಕ್ತಾರೋ, ಸನ್ಮಾನ ಮಾಡಕ್ ಹಾಕ್ತಾರೋ, ದಟ್ಸ್ ನಾಟ್ ದ ಪಾಯಿಂಟ್. ಹಿ ಇಸ್ ದ ಪರ್ಸನ್ ಹೂ ಇಸ್ ಅವರ್ ಮಾರ್ಗದರ್ಶಕ. ಓಕೆ, ಸೊ ಅವ್ರು ಏನ್ ಹೇಳಿದಾರೋ ಅದನ್ನ ನಾವು ಮಾಡಿದೀವಿ. ಪೋಣಿಸಿ ಕಥೆಯಾಗಿ ನಿಮ್ಮ ಮುಂದೆ ಹೇಳೋದು ಅವ್ರ ಜವಾಬ್ದಾರಿ. ದಟ್ಸ್ ಆಲ್. ಅಂಡ್ ಮಾಡಿರೋ 3 ದಿನಕ್ಕೆ ಎಷ್ಟು ಪ್ರಶ್ನೆ ಕೇಳಲಿ ನಾನು ಅವ್ರಿಗೆ?
ಆಮೇಲೆ ಯಾವತ್ತ ನಾವು ಇವಾಗ ಡಾರ್ಲಿಂಗ್ ಅಂತಿದ್ದಾರೆ, ಅವಾಗ ತಿರುಗ್ಬಿಟ್ಟದ್ದು ಅವರೇ ಕೇಳಲ್ಲ ನೀವೇನ್ ಡಾರ್ಲಿಂಗ್ ಸುಮ್ಮನೆ ಬಂದು ಹೋಗಿ ಏನ್ಬಿಟ್ರೆ. ಇವಾಗ ಗೌರವದಿಂದ ಮಾತಾಡ್ತಾರೆ, ಕರೆದ್ರು ಥ್ಯಾಂಕ್ಸ್ ಬಂದ್ರು, ನೆಕ್ಸ್ಟ್ ಬಾಳ ಗುರು ಎಷ್ಟು ಕೇಳ್ತಾರ ಅವ್ರು ಕರೆದಿರೋ 3 ದಿನಕ್ಕೆ. ಚೆನ್ನಾಗಿದೆ ನಾವು ರೈಟ್. ಐ ಡೋಂಟ್ ನೋ ಮಚ್. ಕತೆ ಅವ್ರಿಗೆ ಗೊತ್ತು, ನನಗೆ ಈ 3 ದಿನ ಏನ್ ನಡೀತು ಅಷ್ಟೇ ಗೊತ್ತವ, ಬೇರೆ ಏನು ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಸಿ ದಟ್ಸ್ ನಾಟ್ ಇವನ್ ಮೈ ಕನ್ಸರ್ನ್. ದೇ ವಾಂಟೆಡ್ ಮೀ ಆನ್ ದೇರ್. ಕರೆಕ್ಟ್. ಅಡುಗೆಗಾಗದೆ ಊಟಕ್ಕೆ ಕರೆದಾಗ ಊಟ ಮಾಡ್ಬೇಕು, ಪ್ರೀತಿಯಿಂದ ಬಡಿಸಿರೋದನ್ನ ತಗೊಂಡೋಗಿ ಏನೇನು ಹಾಕಿದ್ರಿ, ಯಾರ್ಯಾರು ಅಡುಗೆ ಮಾಡಿದ್ರಿ, ಎಷ್ಟು ಹಾಕಿದ್ರಿ, ಮೆಣಸಿನ್ಕಾಯಿ ಅಷ್ಟೇ ನಮ್ಗೆ ಯಾಕೆ ಹೇಳಿ, ಅದವ್ರ ಜವಾಬ್ದಾರಿ, ಅವ್ರು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಅಂಡ್ ಇವರೆಲ್ಲರೂ ಅಂತಂತ ಹೆಸರುಗಳು ಚಿತ್ರರಂಗದ್ದು, ಇವರೆಲ್ಲ ಸೇರಿದ್ಮೇಲೆ ಒಂದು ಒಳ್ಳೆ ಜವಾಬ್ದಾರಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿರ್ತಾರೆ. ಅದಕ್ಕೆ ಖುಷಿಯಾಗಿ ಪ್ರೀತಿಯಿಂದ ಹೋಗ್ಬಿಟ್ಟು ಬರೋಣ ಅಲ್ವಾ. ನೀವು ಪ್ರಶ್ನೆ ಕೇಳ್ತಾರೆ, ಉತ್ತರನೇ ಕೇಳಿಸ್ಕೊಳ್ಳಲ್ಲ, ಇವ್ರು ಡಿಸ್ಟರ್ಬ್ ಮಾಡ್ತಾನೆ. ಇವ್ರು ಇದಾರಲ್ಲ, ಆಮೇಲೆ ಮಾತಾಡ್ತೀನಿ ಹೇಳಿ. ಸರ್ ಶಾರದಾ ಇಲ್ಲಿ ಕೇಳ್ಬೋದಾ ಸರ್ ಪ್ರಶ್ನೆ? ನಾನು ಕೇಳ್ತಾ ಇದ್ದೇನೆ. ಶಾರದಾ ಮೇಡಮ್ ಕೇಳ್ತಾರೆ ಸುದೀಪ್ ಸರ್ಗೆ. ಒಂದೇ ಸೆಕೆಂಡ್ ಮಗನೆ ಇದಕ್ಕೆ ಸ್ಟಾರ್ ವಾರ್ ಅಂತೀವಿ. ಸ್ಟಾರ್ ಪ್ಲಸ್ ವಾರ ಡಾರ್ಲಿಂಗ್, ಇದು ಸ್ಟಾರ್ ವಾರು. ಎಸ್ ಶಾರದಾ ಅಂತೇಳಿ. ಯಾ 3 ದಿವಸ ಅಂದ್ರೆ ಅವ್ರು 3 ದಿವಸ ಆದ್ರು, ಬಟ್ ಇವನ್ ದೋ ಯು ಹ್ಯಾವ್ for 3 days for Kate. Supposed to be the backdrop. I cannot hear her properly. One second, there's a lot of muffled voices, please. Can you give her a proper mic? ಪಾಯಿಂಟ್ ಹಂಗಲ್ಲ ಸರ್, ಯಾವ ಪ್ರಶ್ನೆಗೆ ನಾವು ಉತ್ತರ ಕೊಟ್ವಿ ಅಂತ ಜನಕ್ಕೆ ಗೊತ್ತಾಗಬೇಕಲ್ವಾ. ಅವ್ರ ವಾಯ್ಸೇ ಬಂದಿಲ್ಲ, ಮತ್ತೆ ಬೇರೆ ಪ್ರಶ್ನೆಗೆ ಉತ್ತರ ಹಾಕೊಂಡ್ಬಿಟ್ರೆ ನೀವು 3 ದಿವಸ ಮಾಡಿದ್ರೆ ಅವರು 130 ದಿವಸ ಶೂಟಿಂಗ್ ಮಾಡಿದ್ರು. 3 ದಿವಸ ಆದರೂ ಈ ಅಂಡರ್ವರ್ಲ್ಡ್ ಬ್ಯಾಕ್ ಡ್ರಾಪ್ ಅಲ್ಲಿ ಪ್ರೇಮ್ ವಿಷನ್ ಅಲ್ಲಿ ಯು ಆರ್ ದ ಬಿಗ್ಗೆಸ್ಟ್ ಗ್ಯಾಂಗ್ಸ್ಟರ್ ಇನ್ KD ಅಂತ ಹೇಳ್ಬೋದಾ? ನನಗೆ ಗೊತ್ತಿಲ್ಲ, ಅವ್ರು ಹೇಳ್ಬೇಕು. ನಾನು ಹೇಳಿದ್ನಲ್ಲ, ನನಗೆ ಏನ್ ಗೊತ್ತಿಲ್ಲ. ಭೈರವ ಇಸ್ ಅ ಪ್ರೊಟೆಕ್ಟರ್ ಅಂಡ್ ಅ ಡಿಸ್ಟ್ರಾಯರ್. ಸೊ ಆಮೇಲೆ ಇನ್ನೊಂದು, ಲೈಕ್ ಐ ಜಸ್ಟ್ ವಾಂಟ್ ಟು ನೋ ವೆದರ್ ಯು ಆರ್ ದ ಗ್ಯಾಂಗ್ಸ್ಟರ್ ಇನ್ ದಿಸ್ ಸಿನಿಮಾ. I'm telling you, Shad, I'm telling you very honest, it's a very honest answer. ಪ್ರೇಮ್ ಕರೆದಿದ್ದಾರೆ, ನಾನು ಜಾಸ್ತಿ ಪ್ರಶ್ನೆ ಮಾಡಕ್ ಹೋಗ್ಲಿಲ್ಲ. ಏನ್ ಪಾತ್ರ ಇದು. ಸೊ ನನಗೆ ಇಂಟ್ರೆಸ್ಟೆಡ್ ಈ 3 days ಅಲ್ಲಿ ಏನಿದೆ ವಿತ್ ಕ್ಲಾರಿಟಿ, ಶಾರ್ಟ್ಸ್ ಏನು ಕಾಸ್ಟ್ಯೂಮ್ ಏನು, ಲುಕ್ ಏನು, ಹೀರೋ ಇದ್ರಲ್ಲಿ ನಾವು ಅವ್ರು ಇರೋದ್ರಿಂದ ಏನಾಗುತ್ತೆ, ನನ್ನ ಪ್ರೈಮ್ ಕನ್ಸರ್ನ್ ಏನಿರುತ್ತೆ, ನಾವು ಏನೇ ಸಿನಿಮಾದಲ್ಲಿ ಕ್ಯಾಮಿಯೋ ಮಾಡಕ್ ಹೋದ್ರು ಐ ಬಿಲೀವ್ ನನ್ನ ಪಾತ್ರ ಆ ಚಿತ್ರದ ನಾಯಕ ನಟನ ಪಾತ್ರನ ಡಿಸ್ಟರ್ಬ್ ಮಾಡಬಾರ್ದು. ನಾನ್ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ನಾನೇನು ಅಂತ ತೋರಿಸ್ಕೊಳಕ್ಕೆ ಬರೋ ನಾನಲ್ಲ. ಇಫ್ ಐ ಕ್ಯಾನ್ ಬಿ ಅ ಸಪೋರ್ಟ್ ಟು ದ ಫಿಲ್ಮ್ ಐಲ್ ಕಮ್ ಅಂಡ್ ಹೀಸ್ ದ ಹೀರೋ. ಸೊ ಅಲ್ಲಿ ಗೊತ್ತಿರ್ಬೇಕಾದ್ರೆ ನಾನು ಹೇಳಿದ್ನಲ್ಲ, ಇವ್ರಿಬ್ರಿಗೆ ಸಂಪೂರ್ಣವಾಗಿ ಎಲ್ಲ ಗೊತ್ತಿರ್ಬೇಕಾದ್ರೆ ದಿಸ್ ಇಸ್ ದ ಕ್ಯಾರೆಕ್ಟರ್ ಅಂತ ಅಂದಾಗ ಆ 3 ದಿನದ ಬಗ್ಗೆ ಏನಾರ ಕೇಳಿ ಸಂಪೂರ್ಣವಾಗಿ ಹೇಳಬಲ್ಲೆ. ಅದ್ ಬಿಟ್ಟು ಐ ಡು ನಾಟ್ ನೋ ಮಚ್, ಅಂಡ್ ನಾಟ್ ದಟ್ ಇಟ್ ಇಸ್ ಅ ನೆಗ್ಲಿಜೆನ್ಸಿ, ಇಟ್ಸ್ ಅನ್ ಇಗ್ನೋರೆನ್ಸ್. It is not. After several 30 years in the industry, I will never say I'm ignorant about what I'm doing. But this is not my cup of tea. They are there. Responsible people. ಇವರೆಲ್ಲ ಇಂಡಸ್ಟ್ರಿಯಲ್ಲಿ ಅವರು ಸಾಧಿಸಿದ್ದಾರೆ, ಇವರು ಸಾಧಿಸಿದ್ದಾರೆ, ಇನ್ನು ಎಂತೆಂಥವ್ರು ಇದ್ದಾರೆ ಅಂದಾಗ ನಾವು ಹೋಗಿ ನಮಗೆ ಕರೆದಿರೋಂಥ ಆ ಪ್ರೀತಿನ ಸ್ವೀಕರಿಸಬೇಕು, ನಮ್ಮ ಡೆಲಿವರಬಲ್ ಏನಿದೆ ಕೊಡಬೇಕು. So it is best not to be revealed ಅಂತ ಹೇಳ್ತಾ ಇದ್ದೀರಾ. Did you hear what I spoke? Yes, I heard. Okay, tell me what should I reveal? I don't know ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಕೀ ರೋಲ್ ಅಲ್ಲೂ ತುಂಬಾ ಡೀಟೇಲ್ ಆಗಿ ಏನಿರ್ಬೋದು, ನನ್ನ ಪಾತ್ರ ಎಷ್ಟು ಅದು ಕಾಂಟ್ರಿಬ್ಯೂಟ್ ಅದೇ ತಾನೇ ಹೇಳಿದ್ದು. 3 ದಿನದಲ್ಲಿ ಏನಿದೆ ಕೇಳಿ ಅನ್ಬಿಟ್ಟು ನೀವ್ ಎಲ್ಲಿವರೆಗೆ ಬರ್ತೀರಾ ಅಂದ್ರೆ ನನ್ನ ಬೆಡ್ರೂಮ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದು ನಿಮ್ಮೊಬ್ಬರಿಗೆ ಗೊತ್ತು ಶಾರದಾ. ನಾನು ಏನ್ ಹೇಳಿ ಈಗ, ನೀವ್ ಎಲ್ಲಾದು ಗೊತ್ತು, ನೀವು ಎಲ್ಲಾರ ತಿಳ್ಕೊತೀರಾ, ಆಮೇಲೆ ನನಗೆ ಗೊತ್ತಿರಲ್ಲ. ಹೌದಾ ಸರ್? ಇವತ್ತು ಸೆಟ್ ಅಲ್ಲಿ ಬ್ಲೂ ಪ್ಯಾಂಟ್ ತಾನೇ ಹಾಕಿದ್ರಿ, ಹೌದಾ? ನಾವು ಇನ್ನೂ ಹಾಕಿಲ್ಲ, ಆಲ್ರೆಡಿ ಒಂದು ಫೋನ್ ಮಾಡ್ಬಿಟ್ಟಿರ್ತೀನಿ, ನಂಗೆ ಗೊತ್ತಿಲ್ಲ ಶಾರದಾ. ಲೆಟ್ ಮಿ ಟೆಲ್, ವೇಟ್ ಹಿಯರ್, ಪೇಷನ್ಸ್. ಐ ಆಮ್ ಟೆಲ್ಲಿಂಗ್ ಯು, ಐ ಡೋಂಟ್ ನೋ. ಈ 3 days ವಿಚಾರದಲ್ಲಿ ಏನ್ ಕೇಳ್ಬೇಕು ಹೇಳಿ, ನನ್ಗೆ ಗೊತ್ತು ಅಂದ್ರೆ ಅದನ್ನ ಸಂಪೂರ್ಣವಾಗಿ ಹೇಳ್ಬಲ್ಲೆ ನಾನು. That's all. What do you want me to reveal? Okay, sir. Reveal what? I don't know what to reveal. Okay. I don't expose. ಪ್ರೇಮ್ ಆಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಈ ಸಿನಿಮಾ ಒಂದು ಟ್ರೇಲರ್ ಅಂತ. ಸೊ ಬಟ್ ದ ಕನೆಕ್ಟಿವಿಟಿ ಟು ದ ಸೀಕ್ವೆಲ್, ಸೊ ಯು ಆರ್ ದ ಸಿನಿಮಾ ಇನ್ ದ ಸೀಕ್ವೆಲ್ ಅಂತ ಅನ್ಬೋದಾ? I don't know. ಮೇಬಿ ಅದರಲ್ಲೂ ಇನ್ನೊಂದು ಯಾರೋ ಹೀರೋ ಕನೆಕ್ಟ್ ಮಾಡಕ್ ಬರ್ಬೋದು ನಾನು. ಐ ಡೋಂಟ್ ನೋ, ಡೋಂಟ್ ಟ್ರಸ್ಟ್ ದಿಸ್ ಗೈ. ಇವರು ಕತೆ ಚೇಂಜ್ ಆಗ್ತಾ ಇರುತ್ತೆ, ಇನ್ನೊಂದೇನೋ ಆಗ್ತಾ ಇರುತ್ತೆ. ಈ ಸಿನಿಮಾದಲ್ಲಿ ಲೆಟ್ ಮಿ ಟೆಲ್, ಐ ಹ್ಯಾವ್ ಟು, ಇದನ್ನ ಒಂದು ಎಲ್ಲರಿಗೂ ಹೇಳಲೇಬೇಕಾಗಿರೋದು.
ಅವರು ನನಗೆ ಫೋನ್ ಮಾಡಿ ಸೀಕ್ವೆಲ್ ಇದೆ ಅದಕ್ಕೆ ನೀವೇ ಹೀರೋ ಅಂದ ತಕ್ಷಣ ಟೆಂಪ್ಟ್ ಆಗಿ ಬಂದಿದ್ದು ನಾನಲ್ಲ. ಆಲ್ರೈಟ್, ನಾವು ಕಮ್ ಆನ್, ಐ ಹ್ಯಾವ್ ಮೈ ಓನ್ ಫಿಲ್ಮ್ಸ್, ಐ ಹ್ಯಾವ್ ಮೈ ಓನ್ ರೆಸ್ಪಾನ್ಸಿಬಿಲಿಟೀಸ್. ಈ ಸಿನಿಮಾದಾಗೆ ಅವಶ್ಯಕತೆ ಇದ್ದಾಗ ಮೊದಲನೇ ಇದಕ್ಕೆ ನಾಯಕ ನಟ ಬರೋದು ಧ್ರುವ. ಈ ತರದಲ್ಲಿ ಇನ್ನೊಂದು ಸೀಕ್ವೆಲ್ ಅಂತ ಬಂದ್ರೆ ನಾನು ಈಗಲೇ ಹೇಳ್ತಾ ಇದೀನಿ, ನನ್ನ ಫಸ್ಟ್ ಮೀಟಿಂಗ್ ವಿಲ್ ಬಿ ವಿತ್ ಧ್ರುವ. Is this the story? Is this okay? Are you okay with this? ನಾವು ಹಾಗಿರ್ಬೇಕಾದ್ರೆ ಐ ಥಿಂಕ್ ಯಾವಾಗ್ಲೂ ಒಂದು ಫ್ರಾಂಚೈಸಿ ಅಂತ ಬಿಲ್ಡ್ ಆಗದೆ ಫಸ್ಟ್ ಪಾರ್ಟ್ ಇಂದ ಬಿಲ್ಡ್ ಆಗಿ ಅಕಸ್ಮಾತ್ ಈ ಚಿತ್ರ ಬಹಳ ದೊಡ್ಡ ಯಶಸ್ಸಾದಲ್ಲಿ ನಾನು ಅವಾಗ ಬಂದು ಎರಡನೇ ಪಾತ್ರ ಇದ್ರಲ್ಲಿ ಬಂದ್ಬಿಟ್ಟು ನಾನೇನೋ ಮಾಡಕ್ ಬಂದಾಗ ತಪ್ಪಾಗುತ್ತೆ. This success belongs to all those people who did the first part. So it is my responsibility. I'll go to him and have a chat. And then we'll decide. It's too, I think, cutting close. ಇವಾಗ ನೋಡಿದ್ರೆ ಎಲ್ಲರೂ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಮೊದಲನೇ ಈಗೇನಿದೆ KD, ಅದು ಸಕ್ಸಸ್ ಆಗಕ್ಕೆ, ಅದು ಜನಗಳಿಗೆ ತಲುಪೋದಕ್ಕೆ, ಅದು ಎಲ್ಲರೂ ಇಷ್ಟಪಡೋದಕ್ಕೆ ಏನೇನು ಮಾಡಬೇಕು ಅದನ್ನ ಫಸ್ಟ್ ಪ್ರಯತ್ನ ಮಾಡ್ತದೆ. Sequel is too far from our plate as yet. Okay. Prem sir had interviewed him a couple of days ago. He has been expressed that he didn't have any support from the Kannada industry. What best support you gave when he asked you, you went and shot for 3 days and all, but still he felt there was no support from Kannada industry. How do you put it across, sir? ಮೇಡಮ್ ನಮ್ಮಲ್ಲೇ ಓರಿಂಗ್ ಮಾಡ್ತಾ ಇದೀರಾ? ಅಲ್ಲ, ಅವ್ರು ಹೇಳಿದ್ದು ನಾನು ಕೇಳಿದ ಅಷ್ಟೇ. ಅದಕ್ಕೆ ಮೂಲದಿಂದ ಮಾಡಕ್ ಹೋಗ್ಲಿ, ಏನಿದೆಯೋ ಅದನ್ನ ಹೇಳ್ರಣ ಹೋಗ್ಲಿ ಅಷ್ಟೇ. ಇದು ಅವ್ರು ಕೊಡ್ಬೇಕು, ನಾನು ಕೊಡ್ಬೇಕು? ನೀವೇ ಸರ್, ಬಿಕಾಸ್ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ, he said he can admit, he can tell. ಪ್ರೇಮ್ ಅವರೇ, ನೀವು ಹೇಳಿಲ್ವಾ ನನ್ನ ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರಲ್ಲ ಆ ಟೈಮ್ಗೆ, ಅದಕ್ಕೆ ಕೇಳಿದ್ದು. ಇಲ್ಲ, ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಇಲ್ಲ ಅಂತಿಲ್ಲ ನಾನು. ಮೇಡಮ್ ಅವಾಗ ಏನ್ ಹೇಳಿದೆ ಅಂದ್ರೆ, ಪ್ರತಿ ಒಬ್ರು ಅವಾಗ ಆ ಟೈಮಲ್ಲಿ ನಿಮ್ಗೆ ಗೊತ್ತೇ ಇದೆ ನಾನೇನು ಇದಾಯ್ತು ಆ ಟೈಮಲ್ಲಿ ಯಾರ್ಯಾರು ಏನೇನು ಬಿಹೇವ್ ಮಾಡಿದ್ರು ಸಾಂಗ್ ರಿಲೀಸ್ ಆದಾಗ ಅಂತ. ಆಗ ಬೇರೆ ಚಿತ್ರಾಂಗ ಆಗ್ಲಿ ಬೇರೆ ಇದಕ್ಕಾಗ್ಲಿ ಹೋಲ್ಸ್ಕೊಂಡ್ರೆ ನೀವು ಬೇರೆ ಯಾರು ಇದಕ್ಕಾಗ್ಲಿ, ಸೊ ಆ ಟೈಮಲ್ಲಿ ಎಲ್ಲಾರು ಹೋಗಿ ಸೇರಿರೋರು. ಬಟ್ ಈ ಟೈಮಲ್ಲಿ ಯಾರು ಬರ್ಲಿಲ್ಲ ಅಂದಿದ್ದು ನಾನು. ಅದಕ್ಕೆ ಸುದೀಪ್ ನಾವು ಅವಾಗ ಅದೇ ಹೇಳಿದ್ರು, ನನಗೆ ಫೋನ್ ಮಾಡಿ ಒಂದು ಅಲ್ಲಲ್ಲ ಅದು ಡಾರ್ಲಿಂಗ್ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ನನಗೆ ಫೋನ್ ಮಾಡಿ ಚೆನ್ನಾಗಿ ಹೇಳಿದ್ರು ನನಗೆ, ಚಿನ್ನ ಇವತ್ ನೀನ್ ಏನ್ ಮಾಡ್ತೀಯಾ ಅದೇ, ನಾಳೆ ಏನ್ ಮಾಡ್ತೀಯ ಅದೇ, ಇವತ್ ನೀನ್ ಮಾಡಿ ನಾಳೆ ಹೋಗಿ ಅದ್ ಹಿಂದೆ ಏನ್ ಮಾಡಿದ್ಯಾ ಅಂದ್ರೆ ಮರ್ತೋಗುತ್ತೆ ಜನ. ಅದನ್ನ ನಿಮಗೆ ತಲೆಗೆಡ್ಸಕ್ ಹೋಗ್ಬೇಡ, ಹೋಯ್ತಾರಲ್ಲೋ ನಿನ್ ಜಾಬ್ ಮಾಡ್ಕೊಂಡು ನಿನ್ ಕೆಲಸ ಮಾಡ್ಕೊಂಡು ಹೋಯ್ತಾರ ಅಂತ ಇಷ್ಟೇ. ಸೊ ನಥಿಂಗ್ ಬೇರೆ ಯಾವ ಉದ್ದೇಶನೂ ಇಲ್ಲ, ಬೇರೆ ಯಾವ ಅದರ್ ಇದು ಇಲ್ಲ. But sir, Sudeep sir, I had a thought. Nange think ಮಾಡ್ತಾ ಇದ್ದೆ, if a star comes into the picture which already has an ensemble cast, what might be the calculation antala? Will the film elevate in terms of the cinema, or is it will it help in the business terms ಅಂತ ಹೇಳ್ಬೋದಾ? ಆ ತರ ಒಳ್ಳೆ ಮದುವೆ ಊಟ ಆದ್ಮೇಲೆ ಲಾಸ್ಟ್ ಅಲ್ಲಿ ಒಬ್ಬಟ್ಟು ಹಾಕಿ ಹಾಕ್ತಾರೆ. ಅಲ್ಲ ಫ್ರೆಂಡ್ಸ್, ಒಬ್ಬಟ್ಟು ತಿನ್ ಮಾತ್ರಕ್ಕೆ ಊಟ ಚೆನ್ನಾಗಿಲ್ಲ ಅನ್ನಕ್ಕಾಗತ್ತಾ? ಇಲ್ಲ ಒಬ್ಬಟ್ಟು ಬಂದಿಲ್ಲ ಅಂದ್ರೆ ಊಟ ಇದಾಗುತ್ತೆ ಅನ್ನಕ್ಕಾಗತ್ತಾ? ಒಬ್ಬಟ್ಟು ಊಟ ಎರಡೂ ಸಖತ್ತಾಗಿದೆ. No, will it help in business terms? ಎಲ್ಲ ಆಗ್ಲೇಬೇಕಲ್ಲ. ಬಿಸ್ನೆಸ್ ಅಲ್ಲಿ ಹೆಲ್ಪ್ ಆಗ್ಲಿಲ್ಲ ಅಂದ್ರೆ ನಾವು ಇಂಡಸ್ಟ್ರಿಯಲ್ಲಿ ಇದೇನ್ ಪ್ರಯೋಜನ? ಏನ್ ಪ್ರಯೋಜನ? ಖಂಡಿತ. ಮತ್ತೆ ಈ ಪ್ರೆಸ್ ಮೀಟ್ ಅಲ್ಲಿ ಇವ್ರಿಷ್ಟು ಮಾತಾಡೇನ್ ಪ್ರಯೋಜನ? ಸಿ ದಟ್ ಇಸ್ ಮೈ ಅರ್ನಿಂಗ್. ನೋ ದಟ್ ನಾನು ಅದಕ್ಕೆ ಈ ಒಂದು ಬಿಸ್ನೆಸ್ ಎಲಿವೇಟ್ ಆಗಕ್ಕೆ 30 ವರ್ಷ ಕೊಟ್ಟಿದೀನಿ ಶಾರದಾ ಅವ್ರೆ. ಅದೇ ಶಾರದೇನ್ ನಂಬಿ Okay, last question from me. This is a press meeting, huh? Just telling all other press people. One last question, sir, from me. ಒಂದೇ ಒಂದು ಲಾಸ್ಟ್ ಮುಗಿಸ್ಬಿಡ್ತೀನಿ. ಯಾರನ್ನ ಕನ್ಸಲ್ ಅನ್ಕೊಂಬಿಡಿ ನನ್ನ ಮುಗಿಸ್ತೀನಿ ಅಂತ. ನನ್ನ ಕ್ವೆಶನ್ ನಾನು ಮುಗಿಸ್ತೀನಿ ಅಂತ ಅಂದೆ. ಓಕೆ, ಜಸ್ಟ್ ವಾಂಟೆಡ್ ಟು ಚೆಕ್ ವೆದರ್ ಪ್ರೇಮ್ ಸರ್ ಕೀಪ್ಸ್ ಟೆಲ್ಲಿಂಗ್ ಯು ಡಾರ್ಲಿಂಗ್ ಅಂಡ್ ಧ್ರುವ ಸರ್ಜಾ ಯು ಸೆಡ್ ಬ್ರದರ್, ಬಟ್ ಒನ್ ಪಿಕ್ ಯಾರಿಗೋಸ್ಕರ ಈ ಕೇಮಿಯೋ ಮಾಡಿದ್ರಿ? ವೆದರ್ KBN, ಧ್ರುವ ಆರ್ ಪ್ರೇಮ್? ಪ್ರೇಮ್ ಅಂಡ್ ಧ್ರುವ. KBN sir. One pick, sir. What can I answer? Can I answer? Okay. Can I answer? ನೀನ್ ಹೆಂಡತಿ ಇಷ್ಟನಾ ಮಗಳು ಇಷ್ಟನಾ? ಒನ್ ಪಿಕ್ ಮನೆಗೆ ಹೋಗ್ಬೇಕೋ ಬೇಡ? ನಾನು ಇಬ್ರು ಫೇವರೇಟ್ ರೀ ನನಗೆ. ಯಾಕೆ ಒನ್ ಪಿಕ್ ಮಾಡಿ? ನಿಮ್ಗೆ ಲೆಫ್ಟ್ ಹ್ಯಾಂಡ್ ಇಷ್ಟನೋ ರೈಟ್ ಹ್ಯಾಂಡ್ ಇಷ್ಟನೋ? ಒನ್ ಪಿಕ್ ಮರಿಬೇಡಿ, ಬೆಳಿಗ್ಗೆ ಲೆಫ್ಟ್ ಹ್ಯಾಂಡು ಬೇಕಾಗುತ್ತೆ.
ಯಾರಿಲ್ಲ, ನನ್ನ ಲೈಫಲ್ಲಿ ನನಗೆ ಏನ್ ಬೇಕು ಶಾರದಾ ನಾನ್ ಡಿಸೈಡ್ ಮಾಡ್ತೀನಿ. ಯಾವ ಕಾರ್ನರ್ ಸೀಟಲ್ಲಿ ಕೂತು ಯಾವ ಹುಡುಗಿಗೂ ಡಿಸೈಡ್ ಮಾಡಕ್ ಬಿಡಲ್ಲ. ನಾನ್ ಡಿಸೈಡ್ ಮಾಡ್ತೀನಿ ನನಗೆ ಯಾರು ಫೇವ್ರೇಟ್ ಅಂದ್ಬಿಟ್ಟು. ಇಲ್ಲಪ್ಪ, ಇವಾಗ ಸರ್ಟಿಫಿಕೇಟ್ ಬತ್ಕೊಂಡ್ರು. ಇವತ್ತು ಒಂದು ಕನ್ನಡ ಯಾವಾಗ ಸರ್ಟಿಫಿಕೇಟ್ ಬರುತ್ತೆ ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಬೇರೆ ಲ್ಯಾಂಗ್ವೇಜ್ ಇದನ್ನ ಇಟ್ಕೊಂಡು ಬೇರೆ ಲ್ಯಾಂಗ್ವೇಜ್ ನೋಡೋದು ಅವರು. ಅದು ಅವರ ಪ್ರೋಟೋಕಾಲ್, ಅವ್ರದ್ದೇನು ರೂಲ್ಸ್ ಇದೆ, ಗೌರ್ಮೆಂಟ್ ಹಂಗೇನೆ ಮಾಡೋದು. ಸೊ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ದೆನ್ ಅದನ್ನೆಲ್ಲ KVN ಪ್ರೊಡಕ್ಷನ್ ಟೀಮ್ ಟೇಕ್ ಓವರ್ ಮಾಡ್ತಾರೆ. ಎಲ್ಲ ಏನೇನಿದೆ, ಸೊ ವಿಲ್ ಗೆಟ್ ಪ್ಲಾನ್ ನೆಕ್ಸ್ಟ್. 130 ದಿನ ನಟನೆ ಮಾಡೋಂಥ ಬೈರೋ 3 ದಿನಕ್ಕೆ ಒಪ್ಕೊಳ್ಳೋಕ್ಕೆ ಅಯ್ಯ, ವ್ಯಕ್ತಿಗಳು ಇಷ್ಟ ಆದ್ರೆ ಸರ್, ಪಿಕ್ಚರ್ ಚೆನ್ನಾಗಿ ಮಾಡ್ತಾರೆ, ಎಲ್ಲಿ ನೋಡಿದ್ರು ಕೇಡಿ 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 ಅಂತ. ಇನ್ನೊಂದೇನಾಗುತ್ತೆ, ನಮ್ಮ ಚಿತ್ರರಂಗದಲ್ಲಿ ಯಾವುದೇ ಸಿನಿಮಾ ಮಾಡಿದಾಗ್ಲೂ ನೀವು ಬರೀ ಕೇಡಿ ಬಗ್ಗೆ ಹೇಳ್ತಾ ಇದ್ದೀರಾ. ಇನ್ನೊಬ್ಬ ಗೆಳೆಯ ಚಂದನ್ ಅಂತ ಒಂದು ಸಿನಿಮಾ ಮಾಡಿದ್ರು, ಅವರೊಂದು ಸಿನಿಮಾ ಮಾಡಿದ್ರು, ಕರೆದ್ರು, ಏರ್ಪೋರ್ಟಿಂದ ಹಂಗೆ ಹೇಳಿದೆ, ಸ್ಟ್ರೈಟ್ ಆಗಿ ಹೋದೆ, ಇರೋ ಬಟ್ಟೆ ತಕ್ಕೊಂಡೆ, ಫಸ್ಟ್ ಕ್ಲಾಸ್ ಆಗಿ ರೆಡಿ ಆದೆ, ಒಂದು ಸಾಂಗ್ ಮಾಡಿಬಿಟ್ಟು ಒಂದು ದಿನದಲ್ಲಿ ಹೋದೆ. ವಾಟ್ ಇಸ್ ಅ ಬಿಗ್ ಡೀಲ್? ಇವಾಗ ಚಿತ್ರರಂಗದಲ್ಲಿ ದರ್ ಇಸ್ ಅ ವೆರಿ ಪ್ರೋಗ್ರೆಸಿವ್ ಸ್ಟೆಪ್ ವಿ ಟೇಕ್ ಅಂಡ್ ದರ್ ಇಸ್ ಅ ವೆರಿ ಸೆಲೆಕ್ಟಿವ್ ಸ್ಟೆಪ್ ವಿ ಟೇಕ್ ಸರ್. ದಿಸ್ ಇಸ್ ಅ ವೆರಿ ಸೆಲೆಕ್ಟಿವ್ ಸ್ಟೆಪ್, ನಾಟ್ ಅ ಪ್ರೋಗ್ರೆಸಿವ್ ಸ್ಟೆಪ್. ಪ್ರೋಗ್ರೆಸಿವ್ ಸ್ಟೆಪ್ ನಾವು ತಗೊಳ್ಳೋದು ನಮ್ಮ ಜೀವನದಲ್ಲಿ ಏನಾದ್ರು ಬೇಕಾದಾಗ ನೆಕ್ಸ್ಟ್ ಏನ್ ಮಾಡಲಿ, ಈ ಸಿನಿಮಾ ಎಲ್ಲಿವರೆಗೂ ಹೋಗ್ಬೇಕು. ಇದು ನನ್ನ ಸ್ನೇಹಿತರು, ನನ್ನ ಗೆಳೆಯರು, ನನ್ನ ಚಿತ್ರರಂಗದ ಮೈ ಕಲೀಗ್ಸ್, ಅವರಿಗೆ ನಮ್ಮ ಅವಶ್ಯಕತೆ ಇದೆ ಅಂತ ಬಂದಲ್ಲಿ ಅದ್ರಲ್ಲಿ ಥಿಂಕೆ ಮಾಡಬಾರ್ದು. ಯಾಕಂದ್ರೆ ಜವಾಬ್ದಾರಿ ಅವರಲ್ಲಿರುತ್ತೆ ನಮ್ಮನ್ನು ಕರೆಸಿದಾಗ. ಅಂಡ್ ಐ ಆಮ್ ಟೆಲಿಂಗ್ ಯು, ದೇ ಲುಕ್ಡ್ ಆಫ್ಟರ್ ಮೀ ವೆರಿ ವೆಲ್, ದೇ ರೆಸ್ಪೆಕ್ಟ್ ಮೀ ವೆರಿ ವೆಲ್. ಇಲ್ಲಿ ಪಾತ್ರದ ಇವರ ಬರೋದೇ ಇಲ್ಲ. ಧ್ರುವ್ ಹೀರೋ, ನಾನು ನೋಡಿದ್ದೀನಿ ಅವ್ರ ಸಿನಿಮಾನೆಲ್ಲ. I like him as an actor. I like him as a fabulous dancer, emotional. I would like to be a part. And him, he's my family. Director ಆಮೇಲೆ ಫಸ್ಟ್ ಇವರು ವಿಲನ್ ಡೈರೆಕ್ಷನ್ ಮಾಡ್ಬೇಕಾದ್ರೆ ಎಷ್ಟನೇ ಇಸ್ವಿ, ನಾನು ಎಷ್ಟು ಸಿನಿಮಾ ಮಾಡಿದ್ದೆ, ಏನು ಪರಿಚಯ ಇರಲಿಲ್ವ ನಮ್ಮಿಬ್ಬರಿಗೆ. ಫಸ್ಟ್ he became my family, sir. After that, he is my director. So whatever it is family. I will be there. ಸುದೀಪ್ ಸರ್, ಕೆಲವೊಂದು ಸಿನಿಮಾ ಅವನೇನೋ ಕೇಳಕ್ ಹೋದ್ರು ಪಾಪ. ಒಂದು ನಿಮಿಷ ಸರ್, ಜಸ್ಟ್ 1 sec. Yes, sir. ಇಲ್ಲ ಅವರು ಪ್ರಶ್ನೆ ಕೇಳಬೇಕು ಅಂದ್ರೆ ಇವ್ರು ಕೇಳಿದ್ರು. ಈ ಗ್ಯಾಪ್ ಅಲ್ಲಿ ಅವರು ಹೀರೋಯಿನ್ ನೋಡ್ತಾ ಇದ್ರು. ಅವ್ರಿಗೆ ಸಡನ್ ಆಗಿ ಮರ್ತಾ ಇದ್ದು ಏನ್ ಮಾಡ್ಬೇಕು. ಬೇರೆ No, there is no update. I mean, ಸುಮ್ಮನೆ ನ್ಯೂಸ್ ಕೊಡ್ಲಿ ಅಂತ ಕೊಡ್ಲ ನಾನು. ನಾನು ಒಂದು ಮಾರ್ಕ್ ಮಾಡಿದ್ಮೇಲೆ I told you, sir, within a matter of 5.5 months, ನಾನು 120 days ವರ್ಕ್ ಮಾಡಿ 166 ಕಾಲ್ ಶೀಟ್ಸ್ ವರ್ಕ್ ಮಾಡಿ ಅದು ಮುಗಿತಿದ್ದ ಹಾಗೇನೆ I was so tied up with Big Boss, I was so tied up with CCL. For the first time ನನಗೆ I just wanted to rest and not do anything. I just didn't do anything. ಮನೇಲಿದ್ದೆ, ಊಟ ಮಾಡ್ತಾ ಇದ್ದೆ, ಅಡುಗೆ ಮಾಡ್ತಾ ಇದ್ದೆ, ವರ್ಕೌಟ್ ಮಾಡ್ತಾ ಇದ್ದೆ, ಮಲಗ್ತಾ ಇದ್ದೆ, ಅಲ್ಲಲ್ಲಿ ಗ್ಯಾಪ್ಸ್ ಇದ್ದವು, ಏನಾದ್ರು ಆಡ್ಕೊಂಡ್ಬರ್ತಾ ಇದ್ವಿ, ಕ್ರಿಕೆಟ್ ಏನಾದ್ರು. ಐ ಜಸ್ಟ್ ರೆಸ್ಟೆಡ್ ಫಾರ್ ಅ ವೈಲ್ ಟು ಲುಕ್ ಬೆಟರ್. ಬಿಕಾಸ್ ನಾವು ಹೇಳಿದ್ದೀನಿ, ಲಾಸ್ಟ್ ಟೈಮ್ ಹೇಳಿದ್ದೀನಿ, ಹೀರೋಗಳಾದ ತಕ್ಷಣ ನಾವು ಹೆಂಗಿದ್ರು ನೋಡಬೇಕು ಅನ್ನೋದು ತಪ್ಪಾಗುತ್ತೆ. ವಿ ಹ್ಯಾವ್ ಟು ಲುಕ್ ಗುಡ್, ಐ ಶುಡ್ ಫೀಲ್ ದಟ್ ಗುಡ್. ಸೊ ಐ ಟುಕ್ ರೆಸ್ಟ್ ಅಷ್ಟೇ. BRB ಇಸ್ ಗೋನ್ ಸ್ಟಾರ್ಟ್ ನಾವು. ಆ್ಯಂಡ್ ಇಲ್ಲದೆ ಇರೋ ಅಪ್ಡೇಟ್ಗಳು ನಾನು ಯಾವತ್ತೂ ಕೊಡೋಕೆ ಸಾಧ್ಯನೇ ಇಲ್ಲ ಅಲ್ವಾ. ಇವರು ಅವಾಗಿಂದ ಕೂತು ರಿವೀಲ್ ಅಂತ ಇದಾರೆ. ಹಾಗೆ ಎಲ್ಲಿಂದ ಏನಾದ್ರು ಇದ್ರೆ ಹೇಳ್ಬೋದು, ನಾನು ಏನಿಲ್ಲ ಹೇಳಕ್ಕೆ. ಇವಾಗ BRB ಸ್ಟಾರ್ಟ್ ಆಗುತ್ತೆ. ಡೋಂಟ್ ಫರ್ಗೆಟ್, ಐ ಆಮ್ ಅನ್ ಆಕ್ಟರ್, ಐ ಹ್ಯಾವ್ ಲಾಟ್ ಆಫ್ ಪ್ರಾಜೆಕ್ಟ್ಸ್. ಹಿಯರ್ ಮಿ ಔಟ್, ಐ ಹ್ಯಾವನ್ ಫಿನಿಶ್ಡ್. ದೇರ್ ಆರ್ ಲಾಟ್ ಆಫ್ ಪ್ರಾಜೆಕ್ಟ್ಸ್ ಲೈನ್ಡ್ ಅಪ್. ಒನ್ ಬೈ ಒನ್ ವೆನ್ ಇಟ್ ಇಸ್ ಹ್ಯಾಪನಿಂಗ್, ಯಾವಾಗ ಏನ್ ಮಾಡಬೇಕು ಖಂಡಿತವಾಗ್ಲೂ ಮಾಡ್ತೀನಿ ನಾನು. ನಾಟ್ ನಾವು. ಕೇಳಿ ನೋಡಿ. ಇಲ್ಲ ಇವ್ರಿಗೆ ಸುದೀಪ್ ಸರ್, ಕೆಲವು ಸಿನಿಮಾಗಳಲ್ಲಿ ಇದೇ ರೀತಿಯ ಗೆಸ್ಟ್ ರೋಲ್ಗಳು ಅಥವಾ ಕ್ಯಾಮಿಯೋಗಳು ತುಂಬ ವರ್ಕ್ ಆಗುತ್ತೆ. ಎಕ್ಸಾಂಪಲ್ ಶಿವಣ್ಣ ಅವ್ರದ್ದು ಜೈಲರಲ್ಲಿ ವರ್ಕ್ ಆಗುತ್ತೆ. ಕೆಲವು ಸಿನಿಮಾಗಳಲ್ಲಿ ತುಂಬ ಡೇಂಜರಸ್ ಆಗೋ ಚಾನ್ಸಸ್ ಕೂಡ ಇದೆ. ಕೂಲಿಯಲ್ಲಿ ಅಮೀರ್ ಖಾನ್ ಅವರದ್ದಾದ ರೀತಿಯಲ್ಲಿ. ಸೊ ನೀವು ಯಾವ ರೀತಿ, ಈಗ ನೀವು ಹೇಳಿದ್ರಿ ನೀವು ಕಥೆಯನ್ನು ಕೇಳಲ್ಲ, ನಿಮ್ಮ ಪೋರ್ಷನನ್ನು ಮಾತ್ರ ನೋಡ್ತೀರಿ ಅಂತ. ಕಥೆಯನ್ನು ಕೇಳದೆ ಈ ರೀತಿ ಕ್ಯಾಮಿಯೋ ಮಾಡಿದಾಗ, ಈ ಸಿನಿಮಾ ಅಂತ ಹೇಳಲ್ಲ ನಾನು, ಎಕ್ಸಾಂಪಲ್ ಆಗಿ ಅದು ವರ್ಕೌಟ್ ಆಗದೇ ಇದ್ದಾಗ ನಿಮ್ಗೆ ಯಾವ ರೀತಿ ನೆಗೆಟಿವ್ ಆಗಬಹುದು ಅಂತ ಒಂದು ಯೋಚನೆನೂ ಇರುತ್ತೆ ನಿಮಗೆ. ಸೊ ಇದನ್ನು ನೀವು ಕ್ಯಾಮಿಯೋ ಮಾಡುವಾಗ ನೀವು ಯಾವುದನ್ನು ಯೋಚನೆ ಮಾಡ್ತೀರಿ ಅಂತ, ಕಥೆಯನ್ನು ಕೇಳದೆ ಒಂದು ಕ್ಯಾಮಿಯೋ ಮಾಡ್ತೀನಿ ಅಂತ ಒಪ್ಕೊಳ್ಳಿಕ್ಕೆ? ಕೆಲವು ಎಮರ್ಜೆನ್ಸಿ ಬಂದಾಗ ನಾವು ಹಾಸ್ಪಿಟ್ಲ್ ಹೋಗ್ತೀವಲ್ಲ ಸರ್,
ಒಂದು ಡಾಕ್ಟರ್ನ ನಂಬ್ತೀವಿ ನಾವು. ಕೆಲವು ಟೈಮ್ ವರ್ಕ್ ಆಗ್ಬೋದು, ಕೆಲವು ಟೈಮ್ ವರ್ಕೌಟ್ ಆಗ್ದಲೇ ಇರ್ಬೋದು. ಡಾಕ್ಟರ್ ಇಸ್ ಅ ಡಾಕ್ಟರ್, ಕರೆಕ್ಟ್, ಸಿಂಪಲ್. ನಾನು ಬುಡಕ್ಕೆ ಬಂದಿದ್ದೆ, ನಾನು ಚೆನ್ನಾಗಿ ನೋಡ್ಕೊಳ್ಳೋಣ ಸರ್. ಕೆಲವು ಟೈಮ್ ವರ್ಕ್ ಆಗುತ್ತೆ, ಕೆಲವು ಟೈಮ್ ವರ್ಕ್ ಆಗ್ದಲೇ ಇರ್ಬೋದು. ಈಗ ನಾನು ಪರ್ಸ್ನಲ್ ಆಗಿ ಹೀರೋ ಮಾಡಿರೋ ಎಷ್ಟೋ ಸಿನಿಮಾಗಳೇ ವರ್ಕೌಟ್ ಆಗಿರಲ್ಲ, 3 ದಿನಕ್ಕೆ ಆಗ್ತಾರೆ ಕೆಡ್ಸ್ಕೊಂಡು. ಸರ್ ಮೊನ್ನೆ ರಮೇಶ್ ಸರ್ ಮಾತಾಡ್ತಾ ಇಲ್ಲಿ ಸರ್ ಫ್ರಂಟ್ ರೋ ಸರ್ ರಮೇಶ್ ಸರ್ ಮಾತಾಡ್ತಾ ಹೇಳಿದ್ರು ಮೊನ್ನೆ ಒಂದು ಸಿನಿಮಾಗೆ 3 ವರ್ಷ ಕೊಡೋದು ಬಹಳ ಕಷ್ಟ ಅಂತ. ಪ್ರೇಮ್ ಸರ್ 3 ವರ್ಷ ಒಂದು ಸಿನಿಮಾ ಕೊಟ್ಟಿದ್ದಾರೆ. ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಅಥವಾ ಒಟ್ಟಾರೆಯಾಗಿ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಇನ್ನೊಂದು, ಈ ಸಿನಿಮಾದ ನಿಮ್ಮ ಟೇಕ್ ಅವೇ ಏನು? ನಿಮಗೆ ಅನ್ಸುತ್ತಾ ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಅದನ್ನ ಸಕ್ಸಸ್ ಆಗಿ ಮಾಡಿ. ಇಟ್ ಈಸ್ ಇಂಪಾರ್ಟೆಂಟ್. ಎವ್ರಿ ಸಿನಿಮಾ ಕನ್ನಡದಲ್ಲಿ ಇವತ್ತೇನು ಬಿಡುಗಡೆ ಆಗ್ತದೆ, ಚಿಕ್ಕದ್ದು ದೊಡ್ಡದು, ವೆರಿ ಇಂಪಾರ್ಟೆಂಟ್ ಸರ್. ಬಹಳ ಕ್ರೂಷಿಯಲ್ ಸ್ಟೇಜಲ್ಲಿ ಹೋಗ್ತದೆ ಕನ್ನಡ ಚಿತ್ರರಂಗ ಇವತ್ತು. ಹಾಗಿದ್ದಾಗ ಪ್ರತಿ ಸಿನಿಮಾಗೆ ಎಷ್ಟು ಸಪೋರ್ಟ್ ಆಗುತ್ತೋ ಮಾಡೋಣ. ಇಲ್ಲಿ ಏನಾಗ್ತದೆ, ಚಿಕ್ಕ ಪುಟ್ಟ ಏನಾರ ತಪ್ಪುಗಳಾದಾಗ ಅದನ್ನೇ ಎಲಿವೇಟ್ ಮಾಡಿ ಅದಕ್ಕೆ ಒಂದು ದೊಡ್ಡ ಪ್ರೋಗ್ರಾಮಿಂಗ್ ಮಾಡಿದಾಗ ಏನಾಗುತ್ತೆ, ಡೋಂಟ್ ಫರ್ಗೆಟ್ ಸರ್, ನಾವು ಯಾವಾಗ ಒಂದು ವಾಯ್ಡ್ ಬಿಡ್ತೀವೋ, ಯಾವಾಗ ನಮ್ಮನ್ನ ನಾವು ಸೋಲ್ಸೋದಕ್ಕೆ ಇಷ್ಟಪಡ್ಕೋತೀವೋ ಅವಾಗಲೇ ತಾನೇ ಬೇರೆ ಕಡೆಯಿಂದ ಎಲ್ಲರೂ ಬಂದು ಇಲ್ಲಿ ಆಳಕ್ಕೆ ಸ್ಟಾರ್ಟ್ ಮಾಡೋದು. ಚಿತ್ರರಂಗ ಅಂದ್ಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಇದು ನಮ್ಮ ಸಿನಿಮಾ, ಇದು ನಮಗೆ ದೊಡ್ಡದಾಗ್ಬೇಕಾ? ಹಾಗೆ ಆಗುತ್ತೆ. ಹಾಗಂತ ಇದು ಮಾತ್ರ ಅಲ್ಲ, ಇನ್ನು ಯಾವ್ದೋ ಎಷ್ಟೋ ಚಿಕ್ಕ ಸಿನಿಮಾಗಳು ಬರ್ತಾ ಇರ್ಬೋದು. ಇದು ಚಿಕ್ಕದಂದಾಗ ನಾನು ಹೇಳಿದ್ದು ಬಡ್ಜೆಟ್ ವೈಸ್ ಸರ್. ಸಕ್ಸಸ್ ಆಗಬೇಕು. ವಿ ಆರ್ ಗೋಯಿಂಗ್ ಥ್ರೂ ಫೇಸ್ ವಿಚ್ ವಿ ನೀಡ್ ಟು ಸರ್ಪಾಸ್ ನಾವು. ಅರ್ಥ ಆಯ್ತಾ? ಹಾಗಿರ್ಬೇಕಾದ್ರೆ ದುರ್ಬೀನು ಮೈಕ್ರೋಸ್ಕೋಪ್ ಹಾಕೊಂಡು ಒಂದು ಸಿನಿಮಾದಲ್ಲಿ ಬರೀ ತಪ್ಪುಗಳು, ಇದು ಮಿಸ್ಟೇಕ್ ಅನ್ನೋ ಬದಲು ತಿದ್ದುಕೊಳ್ಳೋಕೆ ಒಂದು ಅವಕಾಶ ಕೊಟ್ಟು ಸಿನಿಮಾಗಳನ್ನ ಉದ್ಧಾರ ಮಾಡಕ್ ಹೋದಾಗ ಏನಾಗುತ್ತೆ, ನಮ್ಮ ಚಿತ್ರರಂಗ ಮತ್ತೆ ಕಳ ಅಂತ ಉದ್ಧಾರ ಆಗಿ ಸ್ಟಾರ್ಟ್ ಆಗುತ್ತೆ. ರೈಟ್? ಸೊ ಐ ಫೀಲ್ ಎವ್ರಿ ಸಿನಿಮಾ ಕನ್ನಡದಲ್ಲಿ ಇವಾಗ ಏನ್ ರಿಲೀಸ್ ಆಗ್ತಾ ಇದೆ, ಇಟ್ ಈಸ್ ಈಕ್ವಲಿ ಆಸ್ ಇಂಪಾರ್ಟೆಂಟ್ ಆಸ್ KD ಸರ್. ಎವ್ರಿ ಸಿನಿಮಾ ವಿ ಶುಡ್ ಸಪೋರ್ಟ್ ಇಟ್. ಸಿನಿಮಾದಲ್ಲಿ ನಾವು ಖುಷಿ ಆಗುತ್ತೆ ನೀವು ಈಗ ಈ ರೋಲ್ ಮಾಡಿರೋದು. ಬಟ್ IPL ಮೀರಿ ನೀವು KD ಹೇಗೆ ಇವಾಗ ಕರ್ನಾಟಕದಲ್ಲಿ ಇರ್ಬೋದು, ಇಂಡಿಯಾದಲ್ಲಿ ಹೇಗೆ ಕಲಿಸ್ತೀವಿ? ಅಂದ್ರೆ ಈಗ ಮೋದಿ ಅವ್ರನ್ನ IPL ಮೋದಿ ಅವ್ರನ್ನ ಕರ್ಕೊಂಡ್ಬರ್ಬೇಕು ಸರ್. ಇದು ಕೆಲವರು ದಾರಿ ತೋರಿಸಿ ಅಂದ್ಬಿಟ್ಟು ಇವಾಗ ಏಮಿ ಔಟ್. ದುಬೈಯಲ್ಲಿ ಒಂದು ಕೇಳ್ರಿ, ಪೇಷನ್ಸ್ ಆಲ್ರೆಡಿ ಕೈ ಹಿಂಗೆ ಇರಿ, 1 ನಿಮಿಷ ಇರಿ. ದುಬೈಯಲ್ಲಿ ಎಷ್ಟು ಬುರ್ಜ್ ಖಲೀಫಾ ಇದೆಯಪ್ಪ? ಸೊ ಒಂದು ಬುರ್ಜ್ ಖಲೀಫಾ ಇದೆ ಅಂತ ಇಡೀ ದುಬೈ ಅಲ್ಲಾಡೈತಾ? ಇಲ್ಲ ತಾನೆ. ಬುರ್ಜ್ ಖಲೀಫಾ ಹತ್ತವ್ರು ಲಿಫ್ಟಲ್ಲಿ ಕೆಳಗೆ ಇಳಿಲೇಬೇಕು, ಹೊರಗಡೆ ಊಟಕ್ಕೆ ಹೋಗ್ಲೇಬೇಕು ಸರ್. ಅವೆಲ್ಲ ಹಂಗೆ ಹೋಗಿದ್ದಾರೆ. IPL 1-2 ತಿಂಗಳು ಆಟ ಆಡ್ತವ್ರೆ, ಆಡ್ಲಿ, ಆಮೇಲೆ ಬನ್ನಿ. ಈಗ ನಾನು ಅದೇ ನಿಮಗೆ ಕೇಳ್ಬೋದು, IPL ಬಿಟ್ಬಿಟ್ಟು ನೀವು ಹೋಗ್ರಿ ಸಿನಿಮಾ ನೋಡಕ್ಕೆ. 1 ನಿಮಿಷ, CCL ಮುಗ್ದೋಯ್ತು ಸರ್. ಈಗ ನೀವು ಆಕ್ಚುಲಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ, ಪ್ರಶ್ನೆ ಕೇಳ್ತಾ ಇದ್ದೀರಾ? ಓಕೆ, 1 ನಿಮಿಷ. CCL ಎಷ್ಟು ದಿನ ಆಡಿದೆ ಸರ್? 1 ನಿಮಿಷ ಅರ್ಜುನ, ನೀನ್ ಮಾತಾಡ. CCL ಅಲ್ಲಿ ಎಷ್ಟು ಮ್ಯಾಚ್ ಆಡಿದೆ, ಎಷ್ಟು ದಿನ ಆಡಿದೆ? ಮತ್ತೇನಕ್ಕೆ 4 ವೀಕೆಂಡ್ CCL ಅಲ್ಲಿ ಆಡಿದೆ. ಆ 4 ವೀಕೆಂಡ್ ಮೈನಸ್ ಮಾಡಿದ್ರೆ ಚಿತ್ರರಂಗಕ್ಕೆ ನಾನು ಎಲ್ಲಾ ಭಾಗಗಳನ್ನ ಕೊಟ್ಟಿರೋದು, ಕರೆಕ್ಟಾ? ಅದನ್ನ ನೋಡಿ. ನಾನು ವೀಕೆಂಡ್ ಅಲ್ಲಿ ಏನ್ ಮಾಡಿದೆ ನಿಮ್ಗೆ ಯಾಕೆ? CCL ನಾನು ಮಾಡಿದೆ, CCL ಅಲ್ಲಿ ಆಡ್ತಾ CCL ಇಂದ ನಿಮ್ಗೆ ಏನ್ ಸರ್ ತೊಂದರೆ ಆಗಿದೆ? IPL ಹೇಳಿದ್ರಿ. ಯಾವುದೇ ಒಬ್ಬ ಇವಾಗ ಒಂದು ಚಿತ್ರರಂಗ ತಗೊಂಡ್ರು ಅಲ್ಲೊಬ್ರು ದೊಡ್ಡ ನಟರು ಇರ್ಬೋದು, ಅವರೇ ನಂಬರ್ 1 ನಟರು ಅಂತ ಇರ್ಬೋದು, ಕರೆಕ್ಟ್? ಎಲ್ಲಾ ಚಿತ್ರರಂಗದಲ್ಲಿ ಒಂದಿರುತ್ತೆ ಒಂದು ದೊಡ್ಡ ಪ್ರಸಿದ್ಧವಾದಂತ ಹೆಸರು. ಹಾಗಂತ ಬೇರೆ ನಟರು ಸಿನಿಮಾ ಮಾಡಲ್ವಾ? ಬೇರೆ ನಟರು ಇಲ್ವಾ? ಕರೆಕ್ಟಾ? ಇರ್ತಾರೆ. ಇವತ್ತು ಅವ್ರ ಅಪ್ಪಂದ್ರಾಗಿರ್ತಾರೆ, ಅವ್ರ ಮಕ್ಕಳಾಗಿರ್ತಾರೆ, ನಾಳೆ ಅವ್ರಿಗೆ ಮಕ್ಕಳಾಗಿರ್ತಾರೆ, ಅವ್ರ ಅಪ್ಪ ಆಗ್ತಾರೆ. ಇದು ಒಂದು ಕಾಲ. ಅಗೇನ್ ನೋಡಿ, ಬುದ್ಧಿ ಹೇಳ್ತಾ ಇದೀನಿ, ಕಾಲ ಭೈರವನಾಗಿ. ದಟ್ಸ್ ಆಲ್ ಇಟ್ ಇಸ್. ಡೋಂಟ್ ವರಿ ಅಬೌಟ್ ಯಾವ್ದು ದೊಡ್ಡದಿದೆ ಅಂದ್ರೆ ಆ ದೊಡ್ಡದು ನೋಡಿ ಹೆದರೋರು ನಾವ್ ಯಾರು ಅಲ್ಲ. ಚಿತ್ರರಂಗ ಇವತ್ತು ಸಫರ್ ಆಗ್ತಾ ಇದೆ, ನಾಟ್ ಬಿಕಾಸ್ ಆಫ್ IPL ಸರ್. ನಮ್ ಓನ್ ಒಂದು ಮಾಡಿರುವಂತ ಒಂದು ಇದರಿಂದ ಕೆಲವು ಟೈಮಲ್ಲಿ ಒಳ್ಳೆ ಟೈಮ್ ನಡಿಬೇಕಾದ್ರೆ ನಾವು ಕೆಲವು ಸಿನಿಮಾಗಳಿಂದ ನಾವು ಕೆಲವು ಮಾಡಿರೋ ಮಿಸ್ಟೇಕ್ಸ್ಗಳಿರ್ಬೋದು, ತಿದ್ಕೋತಾ ಇದೀವಿ, ಮಾಡ್ತಾ ಇದೀವಿ, ಬೆಳಿತೀವಿ.
ಒಂದೇ ನಿಮಿಷ, ಸಮಯದ ಅಭಾವ ಇದೆ. ಕೊನೆಯ 4 ಪ್ರಶ್ನೆಗಳು. ಐ ಥಿಂಕ್ ಕೇಳಿ ಬಿಡಿ ರಿಪೀಟೆಡ್ ಕ್ವಶನ್ ದಯವಿಟ್ಟು ಕೇಳಬೇಡಿ. ಸುದೀಪ್ ಸರ್, Yes, ma'am. ಕಾಲಭೈರವನಾಗಿ ಆನ್ ಸ್ಕ್ರೀನ್ ಅಲ್ಲಿ ನಿಮ್ಮನ್ನ ಎಷ್ಟು ನಿಮಿಷಗಳ ಕಾಲ ನಿರೀಕ್ಷೆ ಮಾಡಬಹುದು ಅಂತ? ನಾವು 120 ದಿನ ಶೂಟಿಂಗ್ ಮಾಡೋ ಮಾರ್ಕ್ ಅಲ್ಲೇ 2 ಅವರ್ ತೋರಿಸಿದ್ರು. 3 ದಿನದಲ್ಲಿ ಏನ್ ತೋರ್ಸಾರ ನನಗೆ ಗೊತ್ತಿಲ್ಲ. ಇವರೇ ನೋಡ್ಬೇಕು, ಇವ್ರಿಗೆ ಗೊತ್ತಿರುತ್ತೆ. ಅದು ನಾನು ಲೆಂತ್ ಎಲ್ಲ ನಾನು ನೋಡಿಲ್ಲ. ಒಂದೊಂದು ಚಂದ, ಸತ್ಯ. ತೆಗ್ದಿರೋ ಪ್ರತಿ ಫ್ರೇಮ್ನು ಬಹಳ ಅದ್ಭುತವಾಗಿ ತೆಗ್ದಿದ್ದಾರೆ. ತುಂಬಾ ಇಷ್ಟ ಆಯ್ತು ನನಗೆ ಅವ್ರು ತೆಗ್ದಿರೋ ಫ್ರೇಮ್ಸ್. ಆಮೇಲೆ ನಮ್ಮ ಮತ್ತೆ ಧ್ರುವ ಅವರ ಕಾಂಬಿನೇಷನ್ ಏನ್ ತೆಗಿಯಕ್ ಹೊರಟ್ರು ಅದು ಇಷ್ಟ ಆಯ್ತು ನನಗೆ. ಅಂಡ್ ಓವರ್. ಓಕೆ ಸರ್. ಸರ್, ಪ್ರೇಮ್ ಸರ್ ನಿಮ್ಮನ್ನ ಮಲ್ಟಿ ಸ್ಟಾರ್ ಸಿನಿಮಾದಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ, ಮತ್ತೆ ಈ ತರ ಗೆಸ್ಟ್ ರೋಲ್ ಆಗಿ ತಗೊಂಡಿದ್ದಾರೆ. ಬಟ್ ನಿಮಗೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಒಂದು ಕತೆ ಬರೆದು ಯಾಕೆ ನಿರ್ದೇಶನ ಮಾಡಲ್ಲ, ನೀವು ಬೇಡ ಅಂತ ಏನಾದ್ರು ಹೇಳಿದಿರಾ ಅಥವಾ? ನಿಮ್ಗೆ ನಿಮ್ಗೇನ್ ಗೊತ್ತಾಯ್ತು ನಾನು ಬೇಡ ಅಂದಿದ್ದೀನಂತ? ಅಲ್ಲ ಸರ್, ಅದು ಎಷ್ಟು ಒಳ್ಳೆಯವರು ಅಂದ್ರೆ ಸರ್ ಪರ್ಸನಲ್ ಆಗಿ ಅವ್ರು ನಿಮ್ಮ ಬಾಂಡಿಂಗ್ ಚೆನ್ನಾಗಿದೆ. ಡಾರ್ಲಿಂಗ್ ಅಲ್ಲ ರೀ, 3 ದಿನ ಕರೆದಾಗ್ಲೇ ಬೇಡ ಅನ್ನಲ್ಲ. ಈ ಸಿನಿಮಾ ತಗೊಂಡ್ಬಂದ್ರೆ ಬೇಡ ಅಂತೀವ ನಾವು. ಇಟ್ಸ್ ನಾಟ್ ಲೈಕ್ ದಟ್. ಇನ್ನೊಂದು ಏನಿಲ್ಲ, ಅವ್ರು ತಂದಿಡಕ್ಕಾಗಲ್ಲ. ಪಾಪ ಇನ್ನೋಸೆಂಟ್ ಆಗಿ ಕ್ವಶನ್ ಕೇಳಿದ್ರೆ ಇನ್ನೊಬ್ರು ಇವರೇ ಕೇಳಿದ್ರು. ಈಗ ಅವ್ರು ಒಂದ್ ಸಿನಿಮಾ ಹೋದ್ರೆ 3 ವರ್ಷ ಅಲ್ಲಿ ಸ್ಟಕ್ ಆಗಿದ್ರು. ನಮ್ಮ ಹತ್ರ ಕತೆ ನೋಡಿ ಎಲ್ಲಿಂದ ಬರ್ತಾರೆ? ನಾವು ಫಸ್ಟ್ ಹೇಳೋದು ಮುಗಿಸ್ಕೊಂಡ್ ಪಾಪ ನೀನು ಅಂದಿರ್ತೀವಿ. ಮುಗೀತಲ್ಲಿಗೆ. ಸಿ, ಲೆಟ್ ಅಸ್ ಕ್ಲಿಯರ್ ಒನ್ ಥಿಂಗ್. ಹೂ ಇಸ್ ಪ್ರೇಮ್? ಹೆಸರಿಲ್ದಿರೋ ನಿರ್ದೇಶಕರ, ಅಮೆಚೂರ, ಅಥವಾ ಏನು ಗೊತ್ತಿಲ್ಲದೆ ಸಿನಿಮಾ ಮಾಡ್ತಾ ಇರೋರ? ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಬಿಸ್ನೆಸ್ ಕಾಂಟ್ರಿಬ್ಯೂಷನ್ ಕೊಟ್ಟಿರುವಂತ ಒಬ್ಬ ನಿರ್ದೇಶಕರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಈ ತರ ಪ್ರಶ್ನೆಗಳು ಬರಲೇಬಾರ್ದು. ಅವ್ರಿಗೆ ಬೇಡ ಅಂದ್ವ. ಇಟ್ ಇಸ್ ವೆರಿ, ನೀವು ಬೇಕು ಅಂತ ಮಾಡಿದಿರಿ ಅಂತ ನಾನು ಹೇಳ್ತಾ ಇಲ್ಲಮ್ಮ. ಇಟ್ ಇಸ್ ನಾಟ್ ರೆಸ್ಪೆಕ್ಟ್ ಅಟ್ ಆಲ್. ಏನಾಗುತ್ತೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಹೆಸರಾಂತ ನಿರ್ದೇಶಕರುಗಳು ಅಂತ 4 ಜನ ಅಂತ ತಗೊಳಕ್ ಹೋದ್ರೆ ಅದ್ರ ಒಂದು ಹೆಸರಿದು. ಕರೆಕ್ಟ್. ಅಂಡ್ ಟುಡೇ ಈ ವೇದಿಕೆಯಲ್ಲಿ ನಾವು ಸೇರಿದ್ರೆ ಇವರಿಗೋಸ್ಕರ ಅಂದಮೇಲೆ ಅವ್ರ ಕತೆ ತಗೊಂಡ್ ಬಂದ್ರ ಬರಲ್ಲ. ಅಂಡ್ ಇನ್ನೊಂದು, ನಾನು ನನ್ನ ಮೇಲೆ ತುಂಬಾ ರೆಸ್ಪೆಕ್ಟ್ ಮಾಡ್ಕೋತೀನಿ. ಐ ರೆಸ್ಪೆಕ್ಟ್ ಮೈ ಸೆಲ್ಫ್ ಬಿಯಾಂಡ್ ಎನಿಥಿಂಗ್. ಸೊ ಯಾರೋ ಕತೆ ಬಂದ್ಬಿಟ್ರು ಅಂತ ತಕ್ಷಣ ಹೋಗೋರು ನಾವಲ್ಲ. ಡೇಟ್ ಬೇಕು ಅಂತ ತಕ್ಷಣ ಕೊಡೋರು ನಾವಲ್ಲ. ದೇರ್ ಇಸ್ ಅ ಪ್ರೋಸೆಸ್, ದೇರ್ ಇಸ್ ಅ ಪ್ರೊಸೀಜರ್. ಒಂದು ಕತೆ ಹೇಳಿ, ಕತೆ ಇಷ್ಟ ಆಗ್ಲಿ. ಈ ಪ್ರೇಮ್ ಆಗಿರೋದ್ರಿಂದ ನಮ್ಮ ಸಲಿಗೆ ಎಲ್ಲಿ ಬರುತ್ತೆ ಅಂದ್ರೆ, ಪ್ರೇಮ್ ಈ ಕತೆ ಬೇಡ, ಇನ್ನೊಂದು ಮಾಡೋಣ. ಪ್ರೇಮಿಗೆ ಸಲಿಗೆ ಇಲ್ಲದ್ರೆ ನನಗೆ ಇದು ನಂಬ್ರಿ, ನನ್ನ ನಂಬಿ ಬಂದ್ ಮಾಡಿ. ಈ ಸಲಿಗೆಯಲ್ಲಿ ಅದು ಕಳೆದೋಗುತ್ತೆ ಹೊರತು ಬೇಡ ನಾನು ಮಾಡಲ್ಲ, ಅವೆಲ್ಲ ಬರಲ್ಲ. ವಿ ಆರ್ ನಾಟ್ ಲೈಕ್ ದಟ್. ಸಿ ಹೌ ಮೆನಿ ಫಿಲ್ಮ್ಸ್ ಈಸ್ ಡನ್, ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಈಸ್ ಡನ್. ಸೊ ವಿ ಶುಡ್ ಕೀಪ್ ಆಲ್ ದಟ್ ಇನ್ ಮೈಂಡ್ ನೋ ವೆನ್ ವಿ ಸ್ಪೀಕ್. ಇಲ್ಲ ಸರ್, ಅಂದ್ರೆ ಪರ್ಸನಲಿ ನಿಮ್ಮ ಬಾಂಡಿಂಗ್ ಕೂಡ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಮಗು ಒಂದಾಗಿಲ್ಲ. ಸೊ ಅದಕ್ಕೆ ಒಂದು ಧ್ರುವ ಸರ್ ಅವರೊಂದು ಎಸ್ ಸರ್. ಸೊ ಒನ್ ಸೆಕ್, ಸಾರಿ, ಐ ಜಸ್ಟ್ ಕಮ್ ಬ್ಯಾಕ್ ಸರ್. ಸೀನಿಯಾರಿಟಿ ಫಸ್ಟ್ ಸರ್. ಸರ್ ಸರ್ ಏನಾಗಿದೆ ಸರ್, 5.5 months ಮಾಡಿರೋ ಸರ್. ಇಲ್ಲ ಸರ್, 5.5 months ಮಾಡಿದ್ರು ಸರ್. ಅದದ್ದು 3 ವರ್ಷದೊಳಗೆ ಮಾಡಿರೋ 5.5 months ಸರ್. ಅವ್ರು ಕೆಲಸ ಮಾಡೋರೆ, ಏನಾಗ್ಬಿಟ್ಟಿದೆ, ಸೆಟ್ ಹಾಕಕ್ ಟೈಮ್ ಆಗಿದೆ. ಇನ್ನೊಂದು, ಧ್ರುವ್ ಇಸ್ ಅ ವೆರಿ ಡೆಡಿಕೇಟೆಡ್ ಆಕ್ಟರ್. ಅವರು ಯಾವ ಸಿನಿಮಾಗೂ ಸ್ವಲ್ಪ ಬಾಡಿ ಬಿಲ್ಡ್ ಮಾಡಿದ್ದಾರೆ, ಸಣ್ಣಗಾಗೋ ತನಕ ಅವರು ಹಿ ಆಲ್ಸೋ ರಿಕ್ವೆಸ್ಟೆಡ್. ಅಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ KVN ಪ್ರೊಡ್ಯೂಸರ್ ಯಾವ್ದ್ರ ಮೇಲೆ ಒತ್ತಡ ಹಾಕದೆ ಮಾಡಿದ್ದಾರೆ. ಫ್ರಾಂಕ್ಲಿ ನನಗೆ ಗೊತ್ತಿರೋ ಹಾಗೆ, ವೆನ್ ಹಿ ಸ್ಟಾರ್ಟೆಡ್ ದಿಸ್ ಫಿಲ್ಮ್, ದ ಫಸ್ಟ್ ಥಿಂಗ್ ಅವ್ರು ಹೇಳಿದ್ದು ನನಗೆ ಅದೇನೆ, ಇಲ್ಲ ಅಲ್ಲಿ ನಾನು ಬ್ರೇಕ್ ಇಲ್ಲ, ನಾನು ಫಸ್ಟ್ ಫುಲ್ ಸ್ಟ್ರೆಚ್ ಅಲ್ಲಿ ಮಾಡ್ತಾ ಇದ್ದೀನಿ ನಾನು. ಹಾಗೆ ಹೇಳಿದ್ರು. ಸಮಯ ಸಂದರ್ಭ ಸರ್, ಏನು ಮಾಡೋಕ್ಕಾಗಲ್ಲ. ಕೇಳಿಸ್ತಾ? ಮಾಡ್ತೀನಿ ಅಂತ ಹೇಳಿ. ಆಯ್ತು ಸರ್, ಮಾಡ್ತೀನಿ ಸರ್. ಇದು ನೀವು ಆಗ್ತಾರ ಅಪ್ಪಾದನೆ ಸರ್. ಇವಾಗ ಏನ್ ಹೇಳ್ತೀನಿ ಕೇಳಿ. ಕರೆಕ್ಟ್ ಸರ್, ನೀವ್ ಹೇಳಿದ್ ಕರೆಕ್ಟ್. ಅಲ್ಲ, ನಿಮ್ದು ಪ್ರೀತಿಯಾಗಿ ಬಂತು, ಇವ್ರದ್ದು ಯಾಕೋ ಹಂಗ್ ಬರ್ಲಿಲ್ಲ. ಇವ್ರು ಸ್ವಲ್ಪ ಕಂಪ್ಲೇಂಟ್ ಆಗಿ ಬಂತು. ಅಂದ್ರೆ ಇವರು ಈಗ ಬೇರೆ ಚಿತ್ರರಂಗದಿಂದ ಬರೋರು 3-4 ವರ್ಷ ಸಿನಿಮಾ ಮಾಡಿದ್ರು ಇವ್ರಿಗೆ ಏನ್ ಪ್ರಾಬ್ಲಮ್ ಆಗಿಲ್ಲ. ನಮ್ಮೂರ್ 3 ವರ್ಷ ತಗೊಂಡ್ಬಿಟ್ರಲ್ಲ, ಅವ್ರ ಕಂಪ್ಲೇಂಟ್ ಅನ್ನೋದು ನೀನು 5 ವರ್ಷ ತಗೋ, ನೀನು ದೊಡ್ಡ ಡೈರೆಕ್ಟರ್ ಆಗುವಂತ ಅವ್ರು ಅಷ್ಟೇನೆ. ಬರುತ್ತೆ ಸರ್, ಇವಾಗ ಅದೇನೋ ಒಂದು ಆಯ್ತು,
ಬಿಟ್ಟಾಕಿ ಅವ್ರಿಗೂ ಆಸೆ ಇರುತ್ತೆ. ಇವಾಗ ಒಂದು ನಿರ್ದೇಶಕರಿಗಾಗ್ಲಿ ಹೀರೋಗಾಗ್ಲಿ 3 ವರ್ಷ ಸಿನಿಮಾ ಶೂಟಿಂಗ್ ಮಾಡ್ಕೊಂಡು ರಿಲೀಸ್ ಮಾಡಬಾರ್ದು ಅಂತ ಏನಾರು ಅವ್ರಿಗೆ ಇರುತ್ತೆ ಹೇಳಿ. ಅವ್ರಿಗೂ ಬೇರೆ ಪಿಕ್ಚರ್ಗಳೆಲ್ಲ ಸಕ್ಸಸ್ ಆಗ್ಬೇಕಾದ್ರೆ ಅವ್ರಿಗೂ ಅಷ್ಟೇ ಆತುರ ಇರುತ್ತೆ, ನಮ್ದು ಒಂದು ಸಿನಿಮಾ ಬಂದ್ಬಿಡ್ಲಿ, ನಾವು ಮಾಡೋಣ ಬೇಗ ಆಗಿರಲ್ಲ ಅಷ್ಟೇ. ಮಾಡಿರ್ತಾರೆ, ಪ್ರಯತ್ನ ಪಡ್ತಾರೆ. ಅದ್ರಲ್ಲಿ ಅವ್ರಿಗೆ ಇನ್ನೊಂದು ಬೇರೆ ಒಂದು ಮಾರ್ಟಿನ್ ಸಿನಿಮಾ ಕಂಪ್ಲೀಟ್ ಆಗಿರಲಿಲ್ಲ, ಸೊ ಅದರಿಂದ ಒತ್ತಡಗಳಿತ್ತು. ಹಿ ಹ್ಯಾಡ್ ಟು ಗೋ ದೇರ್ ಆಲ್ಸೋ. ಲಾಟ್ ಆಫ್ ಥಿಂಗ್ಸ್ ಆಗುತ್ತೆ, ಏನು ಮಾಡಕ್ಕಲ್ಲ. ರೈಟ್ ನಾವು 30th ರಿಲೀಸ್ ಆಗ್ತದೆ, ದಟ್ಸ್ ದ ಬೆಸ್ಟ್ ಥಿಂಗ್, ರೈಟ್? ದ ಗುಡ್ ಟೈಮ್. ಸೊ ಆದ್ರೆ ಈ ಸಿನಿಮಾದಿಂದ ಅವ್ರು ಅನುಭವಿಸ್ತಾರೆ ಯಾಕೆ ಇದೆಯಲ್ಲ ಸೆನ್ಸಾರ್ ವಿಚಾರ. ಮೊನ್ನೆ ತನಕ ಹಾಕಿ ಟ್ರೈಲರ್ ರಿವ್ಯೂ ಮಾಡಿ ಮತ್ತೆ ಟ್ರೈಲರ್ ಹಾಕ್ತಾರೆ. ಎಲ್ಲಿ ಎದುರುತ್ತಾ ಇದ್ದಾರೆ ಪ್ರೇಮ್ ಅವರು? ಅದೇ ಸೆನ್ಸಾರ್ ವಿಚಾರದಲ್ಲಿ ಅಲ್ಲೇ ಎಡವಿತ್ತು ಸರ್. ನೀವು ಏನ್ ಟಿಪ್ಸ್ ಕೊಡ್ಬೋದು? ಏನು ಅಕ್ಷಯ್ ಮಾತಾಡ್ತಿದ್ರ? ಯಾಕೆ ಚಂದ್ರೆ ನಾನು ಯಾಕೆ ಮಾತಾಡ್ಲಿ? ಇದು ಹಾಡಿಂದೆಲ್ಲ ಪ್ರಾಬ್ಲಮ್ ಅದೇ ಫೋನ್ ಹಾಕಿದ್ದೆ, ಏನ್ರಿ ಅದು ಅಂದ್ಬಿಟ್ಟು ಹಿಂಗ್ ಡಾರ್ಲಿಂಗ್ ಅಂದ್ರೆ ತಲೆ ಕೆಡ್ಸ್ಕೊಬಿಡಿ, ಏನೋ ಮಿಸ್ಟೇಕ್ಗಳು ಆಗೋಗ್ತವೆ, ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇನ್ನೊಂದ್ 2 ದಿನದಲ್ಲಿ ಇನ್ನೊಂದು ಹೊಸ ಸಾಹಿತ್ಯ ಮಾಡಿ ಅದೇ ಸಾಂಗ್ ಹೊರಗಡೆ ಬಿಡಿ, ಯಾಕೆ ಪರವಾಗಿಲ್ಲ, ಮಿಸ್ಟೇಕ್ಸ್ ಎಲ್ಲರಿಂದ ಆಗುತ್ತೆ ಅಂತ. ಅದು ಬಿಟ್ರೆ ನನಗೆ ಈ ಸೆನ್ಸಾರ್ ವಿಚಾರದಲ್ಲಿ ನಮ್ಮ ಸಿನಿಮಾಗಳೇ ಒದ್ದಾಡ್ತಾ ಇರ್ತವೆ, ಸೊ ಗೊತ್ತಾಗಲ್ಲ ನನಗೆ. ಬಟ್ ಹಾಗಂತ ಸರ್, I strongly believe censor board has got a responsibility, sir. ಇಲ್ಲಿ ಕೂತು ಅವ್ರ ಮೇಲೆ ಆಪಾದನೆಗಳು ಹಾಕೋದು ತಪ್ಪಾಗುತ್ತೆ. ಒಂದೊಂದು ಸಿನಿಮಾಗೆ ಒಂದೊಂದು ತರ ಪ್ರಾಬ್ಲಮ್ಗಳು ಇರ್ತಾವೆ, ಅವ್ರಿಗೆ ಮಾತ್ರ. ಐ ಡೋಂಟ್ ನೋ ವಾಟ್ ಹ್ಯಾಪನ್ ಟು ಸೆನ್ಸರ್. ನಾನು ಸೆನ್ಸರ್ ವಿಚಾರಕ್ಕೆ ಫೋನ್ ಮಾಡಿದಾಗ ನನ್ಗೆ ಒಂದೇ ಪ್ರಶ್ನೆ ಬರುತ್ತೆ, ಪ್ರೇಮ್ಗಾಗ್ಲಿ ಈ ಧ್ರುವ್ ಯಾವ್ದಾದ್ರು ಒಂದು ಮ್ಯಾಟರ್ ಅಲ್ಲಿ ಏನಾರ ಪ್ರಾಬ್ಲಮ್ ಆದಾಗ ಒಂದೇ ಪ್ರಶ್ನೆ ನಾನು ಕೇಳೋದು, ಆರ್ ಯು ಓಕೆ? ದಟ್ಸ್ ಆಲ್ ಮೈ ಕ್ವೆಶ್ಚನ್ ಎಂಡ್ಸ್ ದೇರ್, ಆರ್ ಯು ಓಕೆ? ಸೊ ಎಸ್ ಡಾರ್ಲಿಂಗ್ ಅಂತ ಅವ್ನು ಕಳಿಸ್ತಾನೆ, ಎಸ್ ಸರ್ ಅಂತ ಅವ್ರು ಕಳಿಸ್ತಾರೆ, ಅಲ್ಲಿ ಮುಗೀತು. ಎನಿಥಿಂಗ್ ಐ ಆಮ್ ಅ ಫೋನ್ ಕಾಲ್ ಅವೇ. ಏನಾರು ಹಂಚ್ಕೋಬೇಕಾ ಮಾಡ್ಬೇಕು, ಯು ಕ್ಯಾನ್ ಕಾಲ್ ಮೀ, ಐ ಆಮ್ ಕನ್ಸರ್ನ್ ಸರ್. ನನ್ನ ಫ್ಯಾಮಿಲಿ, ನನ್ನ ಸ್ನೇಹಿತರು ಅಂದ್ರೆ ಒಂದು ಕ್ವಶನ್ ಹಾಕಿ ಹಾಕ್ತೀನಿ ನಾನು, ಐ ಓಕೆ? ದಟ್ಸ್ ಆಲ್ ಸರ್, ದೇ ನೀಡ್ ಟು ನೋ. ಮಲಗ್ಬೇಕು ತಾನೆ, ಮಲಗ್ಬೇಕು ತಾನೆ, ಮಲಗ್ತಾರೆ ನೆಕ್ಸ್ಟ್ ಟೈಮ್ ಬಿಡಿ ಸರ್ ಅವರು. ಎಸ್ ಸರ್. ಸಿಂಬಾಲಿಕ್ ಮ್ಯಾಮ್, ಸಿಂಬಾಲಿಕ್. ಎಸ್ ಸರ್. ಈ ಕಡೆ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ, ಮಾತಾಡ್ತಾ ಕನ್ನಡ ಚಿತ್ರರಂಗದ ಬೆಳವಣಿಗೆಗಳ ಬಗ್ಗೆ ಕೂಡ ಮಾತಾಡ್ತೀವಿ. ಸೊ 2 ದಿನಗಳ ಹಿಂದೆ ಚೇತನ್ ಅಹಿಂಸ ಅವರು ಮಾತಾಡಿದ್ರು. ಯಾರು ಚೇತನ್ ಅಹಿಂಸ ಅವರು ಯಾರದು ಸರ್? ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಜಾಗ ಇದೆಯಲ್ಲ, 2.5 ಎಕರೆ ಬಗ್ಗೆ ಮಾತಾಡಿದ್ದು ಸರ್. ಅದು ಕಾಂಟ್ರವರ್ಸಿ ಆಗಿತ್ತು, ನೀವು ಅದ್ರ ಬಗ್ಗೆ ರಿಯಾಕ್ಷನ್ ಕೊಟ್ಟಿಲ್ಲ, ರಿಯಾಕ್ಷನ್ ಕೇಳ್ತೇವೆ. ಇಲ್ಲ ಸರ್, ಐ ವಿಲ್ ರಿಯಾಕ್ಟ್ ವೇರ್ ಐ ಆಮ್ ಸಪೋಸ್ ಟು ಸರ್. ಐ ಆಮ್ ಅ ಗೆಸ್ಟ್ ಹಿಯರ್, ದಿಸ್ ಇಸ್ ನಾಟ್ ಇವನ್ ಮೈ ಸ್ಟೇಜ್ ಅಂಡ್ ದಿಸ್ ಶುಡ್ಂಟ್ ಇವನ್ ಬಿ ದ ಕ್ವೆಶ್ಚನ್. ಸುದೀಪ್ ಸರ್, ನನ್ನ ಲಾಸ್ಟ್ ಕ್ವಶನ್. ಸುದೀಪ್ ಸರ್ ಈ ಸೈಡು ಸರ್, ಮಾರ್ಕ್ ಫಿಲಮ್ ರಿಲೀಸ್ ಆಗೋ ಹಿಂದಿನ ದಿನ ನೀವು ಮತ್ತೆ ನಿಮ್ಮ ಟೀಮು ಒಂದು ಹೋರಾಟ ಮಾಡಿದ್ರಿ ಸರ್, ಅಂದ್ರೆ ಯಾವುದೇ ಕಾರಣಕ್ಕೂ ಪೈರಸಿ ಆಗಬಾರ್ದು ಅಂತ. ಸೊ ಈಗ 30ನೇ ತಾರೀಕು ಸೆನ್ಸಾರ್ ಬೋರ್ಡನ್ನು ಸೆನ್ಸಾರ್ ತಗೊಂಡು ವಿಜ್ಞಾನ ಎದುರಾಗಿ ಬಂದಿದ್ದಾರೆ ಪ್ರೇಮ್ ಸರ್. ಈಗ KD ಫಿಲ್ಮ್ಗೆ ಪೈರಸಿ ಆಗದಲ್ಲೇ ಇರೋದಕ್ಕೆ ನೀವೇನಾದ್ರು ಟಿಪ್ಸ್ ಕೊಡ್ತೀರಾ ಸರ್? 100%. ಪೈರಸಿ ಅನ್ನೋ ದೊಡ್ಡ ಭೂತ ಸರ್ ಸ್ಯಾಂಡಲ್ವುಡ್ಗೆ, ಅದು ಹೇಳ್ತಾ ಇದ್ದೀನಿ. ಅಂದ್ರೆ ಈ ಭೂತದ ಬಗ್ಗೆ ಮಾತಾಡಲ್ಲ. ಪೈರಸಿ ಆಗದೆ ಇರಂಗೆ KD ಸಿನಿಮಾನ ಥಿಯೇಟರ್ ಅಲ್ಲೇ ರಿಲೀಸ್ ಆಗಿದೆ. ಏನಲ್ಲ, ನನ್ಗೆ ಕೂತಿದ್ದಾರೆ, ಧ್ರುವಾರ್ ಕೂತಿದ್ದಾರೆ, ಒಳ್ಳೆ ಅಭಿಮಾನಿಗಳ ಒಂದು ಬಳಗ ಇದೆ ಅವ್ರ ಹಿಂದೆ, ಒಳ್ಳೆ ಕರ್ನಾಟಕದ ಜನತೆ ಇದೆ ಅವ್ರ ಹಿಂದೆ, ನೋಡ್ಕೋತಾರೆ ಬಿಡಿ, ತಲೆ ಕೆಡಿಸ್ಕೊಬೇಡಿ. ಅದ್ ಇನ್ನೊಂದು ಸರ್, ಕಳ್ತನ ಮಾಲ್ನ ಆಸೆ ಪಡೋರು ಶಿವಾಜಿನಗರದಲ್ಲಿ ಸಿಗ್ತಾರೆ. ಹಾಗಂತ ಯಾವ ಮಾಲ್ ಕ್ಲೋಸ್ ಆಗಿಲ್ಲ. ಕಳ್ತನದ ಮಾಲ್ ಆಸೆ ಪಡೋರಿಗೆ ಕಳ್ರಿ, ಅವ್ರಿಗೆ ಕಳ್ಳನ ಮಕ್ಳ ಬಗ್ಗೆ ನಾವೇನ್ ಮಾತಾಡೋದು? ಹಾಗಂತ ಈಗ ಥಿಯೇಟ್ರಿಗೆ ಹೋಗಿ ಲೈನಲ್ಲಿ ಕ್ಯೂ ಆಗಿ ನಿಂತ್ಕೊಂಡು ಅಷ್ಟು ಜನ ಹೋಗ್ತಾ ಇರ್ತಾರಲ್ಲ, ಅವ್ರ ಬಗ್ಗೆ ಮಾತಾಡೋಣ. ನೋಡಿ, ಪೈರಸಿ ಇದ್ರು ಎಷ್ಟು ಪ್ರೀತಿಯಲ್ಲಿ ದೇವ್ರ ದರ್ಶನಕ್ಕೆ ಬರ್ತಾ ಇದಾರ ಅಂತ. ಥಿಯೇಟ್ರ್ ನಮ್ ದೇವ್ರು ಸರ್. ಭಕ್ತಿ ಇರೋರಿಗೆ, ಬೆಲೆ ಇರೋರಿಗೆ ದೇವಸ್ಥಾನಕ್ಕೆ ಬರ್ತಾರೆ ಹೊರತು ಬೇರೆ ಅಲ್ಲ. ಕರೆಕ್ಟ್? ಡೋಂಟ್ ವರಿ ಅಬೌಟ್ ಇಟ್. ಅವರು ಆತ್ಮೀಯತೆಯಿಂದ ಕೇಳೋದಕ್ಕೆ 3 ದಿನಗಳ ಕಾಲ ಶೂಟಿಂಗ್ ನ ಮಾಡ್ಕೊಟ್ಟಿದ್ರ. ಮುಂಬರುವಂತ ದಿನಗಳಲ್ಲಿ ಯಾರಾದ್ರೂ ಯುವ ನಿರ್ದೇಶಕರು ಒಳ್ಳೆ ಸ್ಕ್ರಿಪ್ಟ್ ಅನ್ನ ತಂದು ಅದೇ ಒಂದು 3 ದಿನ ಕೇಳಿದ್ರೆ ಒಂದು ಕ್ಯಾಮಿಯೋ ಮಾಡೋದಕ್ಕೆ ರೆಡಿ ಇರ್ತೀರ? ಖಂಡಿತವಾಗ್ಲು ಸರ್, ಮಾಡಿದ್ದೀನಲ್ಲ ಸರ್, ಎಷ್ಟೋ ಮಾಡಿದ್ದೀನಲ್ಲ. ಪ್ರೇಮ್ ಏನ್ ಇವಾಗ ಬಂದಿರೋದು ನನ್ನ ಲೈಫಲ್ಲಿ ಈ ಕ್ಯಾಮಿಯೋ ಕೇಳ್ಕೊಂಡು ಅಟ್ಲೀಸ್ಟ್ ಎಷ್ಟು ಚೆನ್ನಾಗಿ ಮಾಡಿಲ್ಲ ನಾನು. ಇನ್ನೊಂದು, ಎಲ್ಲರೂ ಸಿನಿಮಾಗೆ ಬರ್ಬೇಕು ಅಂತ ಇಲ್ಲ, ನಿಮ್ ಟ್ರೈಲರ್ ಲಾಂಚಿಗೆ ಕರೆದಿದ್ದಾರೆ, ಇನ್ನೊಂದೇನಕ್ಕೋ ಕರೆದಿದ್ದಾರೆ, ಹಾಡು ಹೇಳಕ್ ಕರೆದಿದ್ದಾರೆ.
ನೀವು ನಂಬ್ತಿರೋರೊಂದು ಬಿಟ್ರೆ ಬಿಡಿ, ನಾನು ನನ್ನ ಸಿನಿಮಾಗಳಿಗೆ ಹಾಡಕ್ಕೆ ಕೇಳೋದು ನಾನು ಹಾಡಕ್ಕೂ, ನಾಟ್ ದಟ್ ಐ ಆಮ್ ಗ್ರೇಟ್ ಸಿಂಗರ್ ಸರ್, ಬಟ್ ಐ ಡೋಂಟ್ ಲೈಕ್ ಟು, ನನಗೆ ಇನ್ನೊಬ್ಬರಿಗೆ ಅದು ಸಪೋರ್ಟ್ ಆಗುತ್ತಾ ಮಾಡಲಿ. ಬಟ್ ನನ್ನ ಸಿನಿಮಾ ಅಂತ ಬಂದಾಗ ನಾನು ಯಾವ್ದೋ ಇನ್ನೊಂದು ಯುವ ಪ್ರತಿಭೆಗೆ ಯಾರಿಗಾರು ಕೊಡ್ರಿ ಅವಕಾಶ, ಆ ಸಿನಿಮಾ ಇಷ್ಟ, ಆ ಸಾಂಗ್ ಹಿಟ್ ಆದ್ರೆ ಅವ್ರಿಗೊಂದು ಲೈಫ್ ಆಗುತ್ತೆ ಅಂತೀನಿ. ಐ ಹ್ಯಾವ್ ಗಾನ್ ಸರ್, ಎಷ್ಟೋ ಕಡೆ ಹೋಗಿದ್ದೀನಿ ನಾನು, ಮಾಡಿಲ್ಲ ಅಂತಲ್ಲ, ನಾನು ಹ್ಯಾವ್ ಡನ್. ಸರ್, ಈ ಸೆನ್ಸಾರ್ ಬಗ್ಗೆ ಮಾತಾಡ್ತಿದ್ದೀನಿ, ಕನ್ನಡನೇ ಗೊತ್ತಿರೋರು ಸೆನ್ಸರ್ ಮಾಡಕ್ ಗೊತ್ತಿದ್ದಾರೆ, ತುಂಬಾ ಜನರಿಗೆ ತೊಂದರೆ. ನೀವು ಇವೆಲ್ಲ ಸುಮ್ಮನೆ ಅನಾವಶ್ಯಕ. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ಕನ್ನಡ ಗೊತ್ತಿಲ್ಲದಿರೋರು ಅಲ್ಲಿ ಪ್ರಧಾನಮಂತ್ರಿನೂ ಗೊತ್ತಿದ್ದಾರೆ, ಕನ್ನಡ ಗೊತ್ತಿಲ್ಲದಿರೋ ಪ್ರಧಾನಮಂತ್ರಿ. ಅದು ಏನು ಮಾಡೋಕ್ಕಾಗಲ್ಲ ಸರ್. ಇವಾಗ ಹೇಳ್ತೀನಿ ಕೇಳಿ, ಅದು ಬ್ಯೂರೋ, ಯು ಆರ್ ಟಾಕಿಂಗ್ ಅಬೌಟ್ ಬ್ಯೂರೋಕ್ರೇಟ್ಸ್ ಹಿಯರ್, ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್. ಇಟ್ಸ್ ವೆರಿ ಥಿಂಗ್, ಇಟ್ಸ್ ನಾಟ್. ಎಷ್ಟು ಕರ್ನಾಟಕದಲ್ಲಿ 80 ಸಿನಿಮಾ ರಿಲೀಸ್ ಆಗುತ್ತೆ, ಅದ್ರ 80 ಸಿನಿಮಾದಲ್ಲಿ 75 ಸಿನಿಮಾಗಳು ಏನು ಪ್ರಾಬ್ಲಮ್ ಇಲ್ಲದೆ ಸೆನ್ಸಾರ್ ಮಾಡಿಕೊಟ್ಟಿದ್ದಾರೆ ಅವರು. ಯಾವ್ಯಾವ್ದು ಕಾರಣಗಳಿಗೆ ಈ ಕಮರ್ಷಿಯಲ್ ಸಿನಿಮಾಗಳು ತೆಗೆದಾಗ ಇರುತ್ತೆ, ಹಾಗಂತ ಬ್ಯೂರೋಕ್ರೇಟ್ಸ್ ಬಗ್ಗೆ ಆ ಥರ ಮಾತಾಡೋದು ತಪ್ಪಾಗುತ್ತೆ. ಇಟ್ ಇಸ್ ನಾಟ್ ಇವನ್ ರೈಟ್ ಫಾರ್ ಅಸ್ ಟು ಟಾಕ್ ಅಬೌಟ್ ಆಲ್ ದಟ್. ದೇ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಸರ್. ಕೊನೆ ಪ್ರಶ್ನೆ ಹೇಳಿದ್ರು ತಾನೆ, ಅವಲ್ಲೇ ಮಾತಿಗೆ ನಿಲ್ಬೇಕು ತಾನೆ, ಅಲ್ಲ ಮಾತಿಗೆ ಭದ್ರಾಗಿರ್ಬೇಕು ತಾನೆ. ಅದೇ ನಾವು ಮಾತು ತಪ್ಪಿದ್ರೆ ಹೆಂಗ್ ಆಗ್ತಾರೆ ಶಾರದಾ ಅವರು. ನನ್ನ ಕೊನೆ ಪ್ರಶ್ನೆ ನನ್ನನ್ನ ನಾನು ಮುಗಿಸ್ಕೊಂತೀವಿ ಅಂದ್ರು, ಕರೆಕ್ಟ್ ಮೆಚ್ಚಲ್ಲ. ಆಮೇಲೆ ಆದ್ರೂ ನಾವು ಒಳ್ಳೆಯವರಮ್ಮ, ಒಂದು ಅವಕಾಶ ಕೊಡ್ತೀವಿ, ನಾವು ಅಷ್ಟು ಕ್ಷಮಿಸ್ತೀವಿ, ನಾವು ಅಷ್ಟು ಕೋಪಿಷ್ಟ ಅಲ್ಲ, ಒಳ್ಳೆಯವರು ನಾವು. ಪ್ರೇಮ್ ಉತ್ತರ ಕೊಡಿ ಪ್ರೇಮ ಶಾರದಾಗೆ. ಎಸ್ ಮೇಡಮ್, ಅಡ್ವಾನ್ಸ್ ಬಗ್ಗೆ ಹೋಗಿ ತುಂಬಾ ಚೆನ್ನಾಗಿ ಹೋಗ್ತಿದೆ. ಬಟ್ ಆ ಥಿಯೇಟರ್ಸು ಮತ್ತೆ ಇದೆಲ್ಲ ಕೆವಿನ್ ಪ್ರೊಡಕ್ಷನ್, ಸುಪ್ರೀತ್ ಅವರು ಮತ್ತೆ ಕೆವಿನ್ ಪ್ರೊಡಕ್ಷನ್ ನೋಡ್ಕೊತಿದೆ ಮೇಡಮ್, ಎಲ್ಲ ಅವರು ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ. ಸರ್ ಆಗಲೇ ಡಾರ್ಲಿಂಗ್ ಹೇಳಿದ್ರು, ಸೊ ಫೈನಲಿ ಮುಗೀತು ಸರ್. ಎಸ್ ಮುಗೀತು ಸೆನ್ಸಾರ್ ಸರ್. ನೋ ಸರ್, ನೋ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕೊನೆ ಪ್ರಶ್ನೆ ಮಗ, ಇವತ್ತು ಸೆನ್ಸರ್ ಆಗಿದೆ, ಇವತ್ತು ಸೆನ್ಸರ್ ಆಗಿ ಬಂದಿದೆ. ಓಕೆ, ನಾಳೆಯಿಂದ ಎಲ್ಲಾ ಲ್ಯಾಂಗ್ವೇಜ್ ಕನೆಕ್ಟ್ ಆಗ್ತದೆ. ಬಟ್ 30ಕ್ಕೆ ರಿಲೀಸ್ ಆಗುತ್ತೆ, ಸೊ ಕನೆಕ್ಟ್ ಆಗ್ತದೆ. ಲೇಟ್ ಎಷ್ಟು ಇದಾಗ್ತದೆ ಅಷ್ಟು ಒಂದು ವಾರದಲ್ಲಿ ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಈಗ ರಿಲೀಸ್ ಇದೆ. ಒಂದು ನಿಮಿಷ, ನಾನೊಂದು ಪ್ರಶ್ನೆ ಇದೆ ಈಗ. ನಿಮ್ಮ ಹೆಸರಿನಲ್ಲಿ ಸಾರಿ ಮಾಡ್ತೀನಿ, ಶಮೀರಾ ಅವರೇ. ಸಿನಿಮಾದಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ, ಎಲ್ಲ ಇರುತ್ತೆ. ಅಲ್ಲಿ ಏನಾದ್ರೂ ಒಂಚೂರು ಹೆಣ್ಮಕ್ಳಿಗೆ ಏನಾರ ಸ್ವಲ್ಪ ಎಡವಟ್ಟುಗಳಾದ್ರೆ ಎಷ್ಟು ಪ್ರಶ್ನೆಗಳು ಬರ್ತಾವಲ್ವಾ. ನಮ್ಮ ಮಧ್ಯೆ ಒಂದು ಹುಡುಗಿ ಕೂತಿದೆ, ಇಷ್ಟು ಜನ ಹೆಣ್ಮಕ್ಳಿಗೆ ಒಂದು ಪ್ರಶ್ನೆ ಇಲ್ಲ ಅವ್ರಿಗೆ, ಒಂದು ಪ್ರಶ್ನೆ. ಅವರು ಒಂದು ಕಲಾವಿದರು ಮಾಡಿದ್ದಾರೆ, ನಾನ್ ಕೇಳೋದು ಇಡೀ ಸಿನಿಮಾದಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ, ಪ್ರಾಪರ್ಟಿ ತರ ಕೂತಿದ್ದಾರೆ ಅವರು. ದಟ್ಸ್ ನಾಟ್ ಫೇರ್. ನಾನ್ ಕ್ವಶನ್ ಕೇಳ್ತೀನಿ ಮೇಡಮ್ ನಿಮಗೆ, ಈ ಸಿನಿಮಾದಲ್ಲಿ ಒಳ್ಳೆ ಅನುಭವ ಏನು ಅಂದ್ರೆ, ನಿಮಗೆ KD ಮಾಡಿ ಇದಕ್ಕಿಂತ ಹಿಂದೆ UI ಮಾಡಿದ್ರಿ, ಅದೊಂದು ದೊಡ್ಡ ಸಿನಿಮಾ. ಈಗ ಒಂದು ದೊಡ್ಡ ಸಿನಿಮಾ ನೀವು ಮಾಡ್ತಾ ಇದ್ದೀರಿ, ಹೇಗಿದೆ? ವಾಟ್ ಯು ಫೀಲ್ ಅಬೌಟ್, ನಿಮ್ಗೆ ಹೌ ಇಸ್ ದಟ್ ಓನ್ಲಿ ಬಿಗ್ ಫಿಲ್ಮ್ಸ್ ಆರ್ ಕಮಿಂಗ್ ಟು ಯು? ಸರ್, ಫಸ್ಟ್ ಆಫ್ ಆಲ್ I'll come to that. She's yet to do a film with you. Say that. Say that. She's yet to do with you. English can be very vulgar. Sir, Madam, ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್, ಅದನ್ನ ನೋಟಿಸ್ ಮಾಡಿದ್ದಕ್ಕೆ. ಈ ಒಂದು ಪ್ರೆಸ್ ಮೀಟ್ ಅಲ್ಲ, ಪ್ರತಿ ಒಂದು ಪ್ರೆಸ್ ಮೀಟ್ ನಾನು ಸ್ವಲ್ಪ ನೋಟಿಸ್ ಮಾಡಿರ್ತೀನಿ. ಯೂಶ್ಲಿ ಹೀರೋಯಿನ್ಸ್ ತುಂಬಾ ಕಮ್ಮಿ ಪ್ರಶ್ನೆಗಳು ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಯ್ಸಿಂಗ್ ಇಟ್ ಔಟ್. ಅಂಡ್ ನಿಮ್ಮ ಕಡೆಯಿಂದ ಹಲೋ, ಯಾ ಇಟ್ಸ್ ಓಕೆ. ಆ್ಯಂಡ್ ನಿಮ್ಮ ಕಡೆಯಿಂದ ಪ್ರಶ್ನೆ ಮಾಡ್ತಿರೋದು, ಐ ಫೀಲ್ ಕಂಪ್ಲೀಟ್ ಟುಡೇ. ಇಡೀ ಜರ್ನಿ ವಾಸ್ ಅಬ್ಸಲ್ಯೂಟ್ಲಿ ಸ್ಪೆಷಲ್. ಯಾಕಂದ್ರೆ ನಂಗೆ ಸ್ಟಾರ್ಟೇ ಅಂತ ಲಾಂಚೇ ಪ್ರೇಮ್ ಸರ್ ಕಡೆಯಿಂದ ಆಗಿದ್ದು. ಸೊ ಅಂತ ಅವಕಾಶಗಳು ನನ್ನ ಪೊಟೆನ್ಷಿಯಲ್ ತೋರಿಸಿ ಓಕೆ ಬರ್ತಾ ಇದೆ ಸಿನಿಮಾ. ಬಟ್ ಜರ್ನಿ ಸೂಪರ್ ಆಗಿದ್ರೆ ಇವತ್ತು ಪ್ರೆಸ್ ಮೀಟ್ ಇನ್ನೂ ಸ್ಪೆಷಲ್ ಸರ್ ನನಗೆ, ನೀವು ಬಂದಿದ್ದಕ್ಕೆ, ನನ್ನ ಪ್ರಶ್ನೆ ಕೇಳಿದ್ದಕ್ಕೆ. ಮೇಡಮ್, ಇನ್ನೊಂದು ಪ್ರಶ್ನೆ ಮೇಡಮ್, ಸೆನ್ಸರ್ ಬಗ್ಗೆ ಬೇಡ ಬಿಡಿ. ನಂದೊಂದು ಪ್ರಶ್ನೆ ಇದೆ. ಈಗ ನಾನು ಪತ್ರಕರ್ತರ ಕ್ವಶನ್ ಕೇಳ್ಬಿಟ್ಟೆ, ನನಗೆ ಈಗ ಕಾರ್ಡ್ ಗೀಡಿಲ್ದೆ ಪ್ರಶ್ನೆ ಕೇಳ್ಬಿಟ್ರು ಅಂತ ನಾಳೆ ನನ್ಗೆ ಏನ್ ಪ್ರಾಬ್ಲಮ್ ಆಗಲ್ಲ ತಾನೆ? ಹಂಗೇನಿಲ್ಲ ತಾನೆ? ಓಕೆ, ಚಲೋ ಸರ್.
That's my question. We'll talk later. All right. ಸರ್ ಹಂಗ್ ನೋಡಕ್ ಹೋದ್ರೆ ನಮ್ಮ ಮನೆಯಿಂದಲೂ ನಮ್ಮ ತಂದೆ ತಾಯಿ ಹೇಳಿ ಕಳ್ಸಿರ್ತಾರೆ ಏನ್ ಹೇಳ್ಬೇಡ ಅಂತ ಕೆದಕಿ ತೆಗ್ದಿದ್ದೀರಲ್ಲ ಸರ್ 30 ವರ್ಷ ಎಲ್ಲಾನು ಹೋಗಿಲ್ಲ ನಾವು ಆನ್ಸರ್ ಮಾಡಿ ಬಿಡುತ್ತೆ. No, it's a very what do you say, very light moment ಅಂತ ಅನ್ಕೊಳ್ಳಿ. But I personally feel it's I understand your questions, I understand everything, but ದೃಷ್ಟಿಕೋನ ಅಂತ ಒಂದಿದೆ ಸರ್. ಆ ದೃಷ್ಟಿಕೋನದಲ್ಲಿ ಅವ್ರ ಜಾಗದಲ್ಲಿ ಯಾವುದೇ ಹೀರೋಯಿನ್ ಇರಲಿ ಪ್ರಾಬ್ಲಮ್ ಅಲ್ಲ. ಅವ್ರು ಅಲ್ಲಿ ಕೂತಿರ್ಬೇಕಾರೆ ಅಥವಾ ಇನ್ಯಾರೋ ಕೂತಿರ್ಬೇಕಾರೆ 1.5 hour of ಸ್ಪೀಚ್ ಅಲ್ಲಿ ಒಂದು ಕ್ವಶನ್ ಹೋಗ್ತಾ ಇಲ್ಲ ಅಂದಾಗ ದಿಸ್ ಇಸ್ ವೇರ್ ವೈಲ್ ಗೋಯಿಂಗ್ ಬ್ಯಾಕ್ ವಿ ಥಿಂಕ್ ಅಂದ್ರೆ ಏನು ಮಾಡೇ ಇಲ್ವಾ ಜೀವನದಲ್ಲಿ ನಾವು, ನನಗೇನು ಪ್ರಶ್ನೆನೇ ಇಲ್ವಾ, ನಾನು ಏನು ಮಾಡೇ ಇಲ್ವಾ ಅಂತ. ದಟ್ ಒನ್ ಥಿಂಗ್ ಐ ಥಿಂಕ್ ವಿ ಶುಡ್ ಆಲ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ಸ್ ಅ ಮ್ಯಾಟರ್ ಆಫ್ ರೆಸ್ಪೆಕ್ಟ್, ಲವ್, ಅಫೆಕ್ಷನ್. ಸೊ ದಟ್ಸ್ ಆಲ್ ಇಟ್ ಇಸ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಪತ್ರಿಕೆ ಮಾಧ್ಯಮದಲ್ಲಿ ಕೂತಾಗ ನೀವೆಲ್ಲರೂ ಸೇರಿ 10 ಪ್ರಶ್ನೆ ಕೇಳಿದ್ರೆ ಶಾರದಾ ಒಬ್ರು 25 ಕೇಳ್ತಾರೆ. ಸೊ ಈ ಮಧ್ಯದಲ್ಲಿ ನಾನು ಬೇರೆಯವ್ರನ್ನ ಅಟೆಂಡ್ ಮಾಡ್ತಾ ಇರ್ತೀನಿ, ನೀವು ಹೇಳಿ ಅಂತ. ಈ ಕಾರ್ನರ್ ಶಾರದೆ ಅವ್ರನ್ನ ಕಾರ್ನರ್ ಮಾಡಕ್ಕೆ ನಾನು ಯಾವತ್ತೂ ಇಷ್ಟಪಡೋದಿಲ್ಲ. ರೈಟ್, ಬಟ್ ದಟ್ ಸ್ವೀಟ್. ಆಲ್ ದ ಬೆಸ್ಟ್ ಟು ಯು, ಆಲ್ ದ ಬೆಸ್ಟ್ ಇದ್ರು, ಆಲ್ ದ ಬೆಸ್ಟ್ ಫ್ರೆಂಡ್. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಲೆಟ್ ಮಿ ಟೆಲ್ ಯು ಆನ್ ದ ಗುಡ್ ನೋಟ್, ಕಾಂಟ್ರವರ್ಸಿ ಅನ್ನೋದು ಪ್ರತಿ ಸಿನಿಮಾದಲ್ಲಿ ಇರುತ್ತೆ, ಗಲಾಟೆ ತೊಂದರೆ ಅನ್ನೋದು ನಮ್ಮ ಪರ್ಸನಲ್ ಜೀವನಗಳಲ್ಲೂ ಇರ್ತವೆ. ಬಟ್ ಮನೆಯವರಾಗಿ ನಾವು ಅದನ್ನ ಒಂದು ಮುಲಾಮ್ ಹಾಕೋದನ್ನ ಬಿಟ್ಟು ಅದಕ್ಕೆ ಇನ್ನೊಂದಿಷ್ಟು ಒಗ್ಗರಣೆ, ಚಿಲ್ಲಿ ಪೌಡರ್ ಹಾಕೊಂಡು ಹೋಗ್ತಾರೆ, ಗಾಯ ಸರಿ ಹೋಗಲ್ಲ. ಕನ್ನಡ ಚಿತ್ರರಂಗ ಬೆಳಿಬೇಕು ಅಂದ್ರೆ ಕೇಡಿಯಿಂದ ಅಂತ ನಾನು ಹೇಳ್ತಾ ಇಲ್ಲ. Forgivable things can be forgiven. That's all it is. Be forgiving, be nice. By the end of the day, ಕನ್ನಡ ಸಿನಿಮಾನೇ ಇದು ಕೂಡ. ಖಂಡಿತ ಸರ್, ನಾನ್ ಫ್ರೀನೇ ಸರ್, ಯಾವ ಸಿನಿಮಾ ಒಪ್ಕೊಂಡಿಲ್ಲ, ಕತೆ ಬೇರೆ ಇನ್ನೂ ತಂದಿಲ್ಲ ಅಲ್ವೇ? ಆಗಿದೆ ಇಷ್ಟೆಲ್ಲ. ನಾಟ್ ಲೈಕ್ ದಟ್. ಐ ಪರ್ಸನಲಿ ಫೀಲ್ ಇಟ್ಸ್ ಅ ರಿಕ್ವೆಸ್ಟ್. ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಈ ತರ ಯಾವ್ದು ಮೊನ್ನೆ ಸಾಂಗ್ ವಿಚಾರದಲ್ಲಿ ಕಾಂಟ್ರವರ್ಸಿ ಆಯ್ತು. ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇದೇ ವ್ಯಕ್ತಿ ಎಂತೆಂತ ಸಾಂಗ್ ಬರ್ದಿದ್ದಾರೆ, ತಾಯಿ ಬಗ್ಗೆ, ಇದ್ರ ಬಗ್ಗೆ, ಇಮೋಷನ್ಸ್ ಬಗ್ಗೆ ಹಾಕೊಂಡು ಕೇಳಿ ನಾವೆಲ್ಲರೂ ಮನೆಗಳಲ್ಲಿ ನಮ್ಮ ತಂದೆ ತಾಯಿಗಳಿಂದ ದೂರ ಆದ್ರೆ ಅಲ್ಲೆಲ್ಲ ಹೋಗಿ ಹತ್ರ ಆಗ್ಬಿಟ್ವಿ ನಾವು. ಇಮೋಷನ್ ಅನ್ನೋದೇನಿದೆ. ಸೊ ಓಕೆ, ಕೆಲವು ಟೈಮ್ ಏನಾಗುತ್ತೆ, ತಪ್ಪು ಮಾಡಿದ್ದಾರೆ, ನಾನು ಹೇಳಕ್ ಹೋಗ್ತಾ ಇಲ್ಲ. ಕೆಲವು ಟೈಮ್ ಕೆಲವು ವರ್ಕ್ ಆಗಲ್ಲ, ಕರೆಕ್ಟ್, ಕೆಲವು ವರ್ಕ್ ಆಗಲ್ಲ. ಇವತ್ತಿಗೆ ಆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಒಪಿನಿಯನ್ಸ್ ಬೇಗ ಎಲ್ಲ ರೀಚ್ ಆಗೋದ್ರಿಂದ ಅಫ್ಕೋರ್ಸ್ ಏನೋ ಆಗಿರ್ಬೋದು. ಬಟ್ ಟು ಮೇಕ್ ಅ ಮ್ಯಾನ್ ಫೀಲ್ ಸೋ ಸ್ಮಾಲ್, ಏನೋ ದೊಡ್ಡ ತಪ್ಪು ಮಾಡ್ಬಿಟ್ರು, ಇಟ್ ಇಸ್ ನಾಟ್. ನನಗೆ ಮನೇಲಿ ಕೂತ ನನಗೆ ಅನ್ಸಿದ್ದು, ಆರ್ ವಿ ಸೋ ಹಾರ್ಶ್ ಆನ್ ಅವರ್ ಓನ್ ಪೀಪಲ್? ಕನ್ನಡದೊಬ್ಬ ನಿರ್ದೇಶಕರು, ಕನ್ನಡದೊಬ್ಬ ಸಾಹಿತಿ, should we be so harsh on our own people ಅಂತ ನನಗೆ ಅನ್ನಿಸ್ತು ಅಷ್ಟೇ. ಸಿ ಯಾ, ವಿ ನೀಡ್ ಟು ಟೆಲ್ ಹಿಮ್, ಪ್ರೇಮ್ ಸರಿ ಹೋಗ್ತಾರೆ, ಬೇರೆ ಮಾಡು, ತಪ್ಪೇನಿಲ್ಲ ಅದರಲ್ಲಿ. So that's what I felt, and I really felt bad that ಆಗುತ್ತೆ. ಬಟ್ ಒಬ್ಬ ಮನುಷ್ಯನ ಇತಿಹಾಸ, ಅವರ ಒಂದು ಚಿತ್ರರಂಗಕ್ಕೆ ಕೊಟ್ಟಂತ ಕಾಂಟ್ರಿಬ್ಯೂಷನ್ ಇಷ್ಟು ಬೇಗ ಮರೆಯುವಂಥವ್ರು ನಾವ್ಯಾರಾಗಬಾರ್ದು. ಹೊರ ರಾಜ್ಯದವ್ರು 1000 ಮಾತಾಡ್ಲಿ, ನಾವಾಗಬಾರ್ದು ಅನ್ನೋದು ನನ್ನ ಆಸೆ. ಇಟ್ ಇಸ್ ನಾಟ್ ಇವನ್ ಅನ್ ಅಡ್ವೈಸ್, ಇಟ್ಸ್ ಅ ರಿಕ್ವೆಸ್ಟ್ ಸರ್. ದಟ್ಸ್ ಆಲ್ ಇಟ್ ಇಸ್. ಥ್ಯಾಂಕ್ ಯು. ಈಗೇನೋ ಯಾರೋ ಕೇಳ್ತಾ ಇದ್ರಿ? ಎಸ್ ಸರ್. ಸರ್ ಯಾರು ಇವರ ಮಾಡ್ಲಿ ಸರ್, he is a great director sir, I would love to work for him sir anytime. ಓಕೆ. ಕುಮಾರಸ್ವಾಮಿ ಅವ್ರನ್ನ ಹಾಗೂ ಪ್ರಹ್ಲಾದ್ ಜೋಶಿ ಅವ್ರನ್ನ ಹಾಗೂ ವಿ ಸೋಮಣ್ಣ ಅವ್ರನ್ನ ಏನಕ್ಕೆ ಅಂದ್ರೆ, ಹೆಂಗೆ ಡಾರ್ಲಿಂಗ್ ಸಾಂಗ್ ವಿಷಯದಲ್ಲಿ ಬಂದು ಬೆಂತಟ್ಟಿ ಬಿಡು ಪ್ರೇಮ್ ನಡಿ ಪ್ರೇಮ್ ನೆಕ್ಸ್ಟ್ ಏನೋ ಮಾಡು ಮಗ ಅಂತ ಹೇಳಿದ್ರು. ಸೊ ಅದೇ ರೀತಿ ಸಿನಿಮಾ ಸೆನ್ಸಾರ್ ಇದಾಗ್ಲಿ, ಬಟ್ ಬೇರೆ ಯಾವುದೇ ವಿಷಯ ಆಗ್ಲಿ ಬಂದು ಬೆಂತಟ್ಟಿ ನನಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಅಂಡ್ ದೆನ್ ಸೋಮಣ್ಣ ಅವರು ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಇಷ್ಟು ಜನ ನಂಗೆ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದಾನೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು.